under which different transactions are recorded. ಅಂತಂದ್ರೆ ಇಲ್ಲಿ ಕನ್ನಡದಲ್ಲಿ ಇಲ್ಲ, ಕನ್ನಡದಲ್ಲಿ ಕೇಳ್ಬೇಡಿ. ಇದಕ್ಕೆ ಕನ್ನಡದಲ್ಲಿ ಹೇಳಕ್ ನನಗೂ ಗೊತ್ತಾಗೋದಿಲ್ಲ, ಆದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ. ಇಲ್ಲಿ ಏನು ವ್ಯವಹಾರ ನಡೆಯುತ್ತೆ, ಪ್ರತಿಯೊಂದು ವ್ಯವಹಾರನು ಐಡೆಂಟಿಫೈ ಮಾಡೋದಕ್ಕೆ ಅದಕ್ಕೆ ಒಂದೊಂದು ಅಕೌಂಟ್ ಕೋಡು ಮತ್ತು ಅಕೌಂಟ್ ಹೆಡ್. ಅಕೌಂಟ್ ಹೆಡ್ ನಲ್ಲಿ ಯಾವ್ದ್ರ ಬಗ್ಗೆ ಖರ್ಚು ಅಥವಾ ರಿಸಿಪ್ಟ್ ಏನು ಅಂತ ಹೇಳ್ತಾರೆ. ಅಕೌಂಟ್ ಕೋಡು ಕಂಪ್ಯೂಟರೈಸ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಕೋಡ್ ಕೊಟ್ಟಿರೋ. Structure of chart of accounts. The structure of chart of account consists of location code and account code. Location code, account code ಎರಡು ಸೇರಿಸಿದ್ರೆ ಚಾರ್ಟ್ ಆಫ್ ಅಕೌಂಟ್ಸ್ ಆಗೋದು. ಬರೀ ಅಕೌಂಟ್ ಕೋಡ್ ಅಂತಂದ್ರೆ ಬರೀ 6 digits, ಇದು ಸೇರಿಸಿದ್ರೆ 7 digits ಆಗುತ್ತೆ. The account code is used to indicate the account head of a transaction, whereas the location code is to indicate the location of functions of the accounting unit. ಅಂದ್ರೆ ಎಲ್ಲಿ ಯಾವ ಆಫೀಸ್ ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ ಅದಕ್ಕೆ ಅಕೌಂಟಿಂಗ್ ಸೆಕ್ಷನ್ ಅಂತ ಹೇಳೋದು. ಈಗ ಸಬ್ ಡಿವಿಷನ್ ಸೆಕ್ಷನ್ ಅದು ಎಲ್ಲ ಇದೆಯಲ್ಲ, ಅಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲ, ಅದು ನಮ್ಮ ಅಕೌಂಟ್ಸ್ ಇದ್ರೊಳಗಡೆ ಯಾವ್ದು ಲೊಕೇಶನ್ ಕೋಡ್ ಇದೆ, ಎಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತಾರೆ ಅದು ಮಾತ್ರ ಅಕೌಂಟಿಂಗ್ ಸೆಕ್ಷನ್. Account codes are of 6 digits. First and second digit indicates the account group. Account group ಅಂತಂದ್ರೆ first 2 digits 10, 11, 12 ಅಂತ ಏನ್ ಹೇಳ್ತೀವಿ ಅದು first 2 digits accounts group ಆಗಿರುತ್ತೆ. First and second digits along with third digit. ಯಾರು ಮಾತಾಡ್ತಿರೋದು? ಮ್ಯೂಟ್ ಮಾಡ್ಕೊಳ್ಳಿಪ್ಪ, ಮಾತಾಡ್ಬೇಡಿ, ಡಿಸ್ಟರ್ಬ್ ಆಗುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್ಸ್ ಅಲಾಂಗ್ ವಿತ್ ಥರ್ಡ್ ಡಿಜಿಟ್ ಇಂಡಿಕೇಟ್ ದಿ ಮೈನ್ ಅಕೌಂಟ್ ಕೋಡ್. ಫಸ್ಟ್ 2 digits ಗ್ರೂಪ್, 3 ಸೇರಿದ್ರೆ ಮೈನ್ ಅಕೌಂಟ್ ಕೋಡ್ ಆಗುತ್ತೆ. The fourth and fifth digits are used for coding. The fourth and fifth digits are used for coding sub-account codes within each main code. ಅಂತಂದ್ರೆ ಅಕೌಂಟ್ ಗ್ರೂಪ್ ಫಸ್ಟ್, ನೆಕ್ಸ್ಟ್ ಅಕೌಂಟ್ ಕೋಡು, ಥರ್ಡ್ ಡಿಜಿಟ್ ಸೇರಿಸಿ ಆಮೇಲೆ ಸಬ್ ಅಕೌಂಟ್ ಕೋಡು, ಅದನ್ನ ಮುಂದಕ್ಕೆ ಎಷ್ಟು 3 ಸೇರಿಸಿದ್ರೆ ಅಲ್ಲಿಗೆ ಸಬ್ ಅಕೌಂಟ್ ಕೋಡ್ ಆಗುತ್ತೆ. ಸೊ ಈ ಅಕೌಂಟ್ ಕೋಡ್ ನ ನಾವು ಡಿಜಿಟ್ ವೈಸ್ ಬೈಫರ್ಕೇಟ್ ಮಾಡ್ಕೊಂಡು ಹೋಗ್ಬೇಕು. ಗ್ರೂಪ್ ಅಂತ ಕೇಳಿದಾಗ ಫಸ್ಟ್ 2 digits ಮಾತ್ರ. ಮೇನ್ ಅಕೌಂಟ್ ಕೋಡ್ ಅಂದ್ರೆ ಫಸ್ಟ್ 3 digits. ಸಬ್ ಅಕೌಂಟ್ ಕೋಡ್ ಅಂದಾಗ 4th, 5th ಸೇರ್ಕೊಳ್ಳುತ್ತೆ. 6th ಆಕ್ಟಿವಿಟಿ ಕೋಡ್. 6th digit indicates the voltage under which activity took place. ಅಂದ್ರೆ ಯಾವ ವೋಲ್ಟೇಜ್ 11 kV ನ, 33 kV ನ, 60 kV ನ, ಈ ರೀತಿ ವೋಲ್ಟೇಜ್ ವೈಸ್ 6th digit ಲೊಕೇಶನ್ ಕೋಡ್ ಕೊಟ್ಟಿರ್ತಾರೆ. ಐ ಮೀನ್ ಆಕ್ಟಿವಿಟಿ ಕೋಡ್. ಅಕೌಂಟ್ ಗ್ರೂಪ್, ಅಕೌಂಟ್ ಕೋಡ್, ಫಸ್ಟ್ ಡಿಜಿಟ್, ಸೆಕೆಂಡ್ ಡಿಜಿಟ್ ಅಕೌಂಟ್ ಗ್ರೂಪ್. ಆಕ್ಟಿವಿಟಿ ಕೋಡ್ ನೋಡಿ, $400 kV ಆದ್ರೆ ಆಕ್ಟಿವಿಟಿ ಕೋಡ್ 1 ಅಂದ್ರೆ ಲಾಸ್ಟ್ ಡಿಜಿಟ್ 6th digit. 400 kV ನಲ್ಲಿ ಸ್ಯಾಂಕ್ಷನ್ ಆದ್ರೆ 1 ಇರುತ್ತೆ. 220 kV ನಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ 2 ಇರುತ್ತೆ. 110 kV ಗೆ 3, 60 kV ಗೆ 4. 5 ಕೊಟ್ಟಿಲ್ಲ, ಇದು ಆಕ್ಟಿವಿಟಿ ಕೋಡ್ 5 ಕೊಟ್ಟಿಲ್ಲ. 33 kV ಗೆ 6, 11 kV 7. ಆಲ್ ESCOMs are operating either in 6 or 7. ಎಲ್ಲಿ 33 kV ಸ್ಟೇಷನ್ ಇದೆ ಅದೆಲ್ಲ ESCOM ಕಂಟ್ರೋಲ್ ನಲ್ಲಿ ಇದೆ. 60 kV ಅಂಡ್ ಅಬೌವ್ ಪೂರ್ತಿ KPTCL ಕಂಟ್ರೋಲ್ ನಲ್ಲಿ ಇದೆ. ಅದರಿಂದ 1, 2, 3, 4 4 ಡಿಜಿಟ್ ESCOM ಗಳಲ್ಲಿ ಆಪರೇಟ್ ಆಗೋದಿಲ್ಲ.
ಎಸ್ಕಾನ್ ನಲ್ಲಿ ಆಪರೇಟ್ ಆಗೋದು 6 and 7. ಅದರೊಳಗಡೆ 6 ತುಂಬಾ ಕಮ್ಮಿ, 33 kV ಸ್ಟೇಷನ್ ಇಲ್ಲದ್ರೆ 6 ಆಪರೇಟ್ ಆಗಲ್ಲ, 7 ಮಾತ್ರ ಆಪರೇಟ್ ಆಗುತ್ತೆ 11 kV ನಲ್ಲಿ ಪವರ್ ಸಪ್ಲೈ ಇರೋದ್ರಿಂದ. ಇದ್ರೊಳಗೆ ಅಕೌಂಟ್ ಕೋಡ್ ನಲ್ಲಿ ಗ್ರೂಪ್ ಹೇಳ್ತೀನಿ. ಫಸ್ಟ್ ಗ್ರೂಪ್ 10 ಅಂದ್ರೆ ಫಿಕ್ಸೆಡ್ ಅಸೆಟ್ಸ್. ಇದನ್ನ ನೀವು ಬಾಯ್ಪಾಠ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. 10 ಮೀನ್ಸ್ ಫಿಕ್ಸೆಡ್ ಅಸೆಟ್ಸ್, 11 ಮೀನ್ಸ್ ಅದರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ಫಿಕ್ಸೆಡ್ ಅಸೆಟ್ಸ್. ಇದು 10 ನಲ್ಲಿರೋ ಫಿಕ್ಸೆಡ್ ಅಸೆಟ್ಸ್ ನಮಗೆ ಪೂರ್ತಿ ಹಕ್ಕಿರುವಂತದ್ದು ಕಂಪ್ನಿನಲ್ಲಿ. 11 ಅಂತ ಇರೋದು ಅದು ನಮ್ಮ ಹಕ್ಕಿರೋದಿಲ್ಲ, ಅದ್ರೊಳಗಡೆ ಎಕ್ಸ್ಪೆಂಡಿಚರ್ ಮಾಡಿರ್ಬೋದು, ಅದ್ರೊಳಗೆ ನಮಗೆ ಹಕ್ಕು ಸಂಪಾದನೆ ಮಾಡ್ಬೇಕಾದ್ರೆ ಅದು ಲೀಸ್ ಹೋಲ್ಡ್ ಅಸೆಟ್ ಇರ್ಬೋದು ಅಥವಾ ಟೇಕನ್ ಓವರ್ ಅಸೆಟ್ ಇರ್ಬೋದು, ಅದಕ್ಕೆ ಇನ್ನೂ ದುಡ್ಡು ಪೂರ್ತಿ ಕೊಟ್ಟಿಲ್ಲದೆ ಇರ್ಬೋದು, ಅಂತದೆಲ್ಲ 11 ಇರುತ್ತೆ. 10 ಅಲ್ಲಿ ಇರೋದು ಮಾತ್ರ ನಮ್ಗೆ ಪೂರ್ಣವಾಗಿ ಹಕ್ಕು ಇರುವಂತ ಅಸೆಟ್. 12 ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸೆಡ್ ಅಸೆಟ್ಸ್. ಇಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸೆಡ್ ಅಸೆಟ್ಸ್ ಅಂದ್ರೆ 10 ನಲ್ಲಿ ನಾವೇನ್ ಅಕೌಂಟ್ ಕೋಡ್ ಮಾಡ್ಕೊಂಡಿದೀವಿ, ಆ 10 ನಲ್ಲಿರೋ ಅಸೆಟ್ಗೆ ಡಿಪ್ರಿಸಿಯೇಷನ್ ಪ್ರಾವಿಷನ್ ನ 12 ನಲ್ಲಿ ಮಾಡ್ತೀವಿ. 10 ನಲ್ಲಿರೋದಕ್ಕೆ 12. ಇದನ್ನ ಲಿಂಕ್ ನೀವು ನೆನ್ಪಿಟ್ಕೋಬೇಕು. 10 ಗೆ 12 ಡಿಪ್ರಿಸಿಯೇಷನ್, ಹಾಗೇನೆ ಡಿಪ್ರಿಸಿಯೇಷನ್ ಪ್ರಾವಿಷನ್ ಅಂತಂದ್ರೆ ವರ್ಷ ವರ್ಷ ಇದಕ್ಕೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಆ ಡಿಪ್ರಿಸಿಯೇಷನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಚಾರ್ಜ್ ಆಫ್ ಆಗೋದು 77 ಅಲ್ಲಿ ಡಿಪ್ರಿಸಿಯೇಷನ್ ಡೆಬಿಟ್ ಆಗಿ 12 ಗೆ ಕ್ರೆಡಿಟ್ ಆಗುತ್ತೆ. ಹಾಗೇನೆ ಅಸೆಟ್ ಡೆಬಿಟ್ ಆಗ್ಬೇಕಾದ್ರೆ 10 ಗೆ 14 ಅಂದ್ರೆ CWIP 14, 15 ಕಾಂಟ್ರಾಕ್ಟ್ ಇದೆರಡರಿಂದ ಬರುತ್ತೆ. ಅಲ್ಲಿ 10 ಡೆಬಿಟ್ ಆಗ್ಬೇಕಾದ್ರೆ 14 ಅಥವಾ 15 ಕ್ರೆಡಿಟ್ ಆಗುತ್ತೆ. 13 ಡಿಪ್ರಿಸಿಯೇಷನ್ ಆನ್ ಅದರ್ ಅಸೆಟ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಲೀಸ್ ಹೋಲ್ಡ್ ಅಸೆಟ್ ಇರ್ಬೋದು, ಅದ್ರ ಮೇಲೆ ಡಿಪ್ರಿಸಿಯೇಷನ್ 13. 14 ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ನಾವೇ ಮಾಡ್ತಕ್ಕಂತ ಕೆಲಸ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಕೊಟ್ಟಿದ್ರೆ 15 ಅಲ್ಲಿ ಬರುತ್ತೆ, ಅದು ಬಂಡವಾಳ ಕಾಮಗಾರಿದು. 14 ಮತ್ತು 15 ಎರಡು ಅದಕ್ಕಾಗುತ್ತೆ. 16 ಅಸೆಟ್ಸ್ ನಾಟ್ ಇನ್ ಯೂಸ್. ನಾಟ್ ಇನ್ ಯೂಸ್ ಅಂತಂದ್ರೆ ಅದು ಒಂದ್ಸಲಿ ಇನ್ಸ್ಟಾಲ್ ಆಗಿ ರಿಲೀಸ್ ಆಗಿರೋದು, ನ್ಯೂ ಅಸೆಟ್ಸ್ ಅಲ್ಲ. 16 ಅಲ್ಲಿ ಬರ್ಬೇಕಾದ್ರೆ ಅಸೆಟ್ಸ್ ಒಂದ್ಸಲಿ ಯೂಸ್ ಆಗಿದೆ ಅಂತ ಅರ್ಥ. ಒಂದ ಕೆಟ್ಟೋಗಿರೋದಿರ್ಬೋದು ಅಥವಾ ಚೆನ್ನಾಗಿರೋದನ್ನ ರಿಲೀಸ್ ಮಾಡಿರೋದಿರ್ಬೋದು, ಅದು 16 ಅಲ್ಲಿ ಬರುತ್ತೆ. 17 is deferred cost ಅಂದ್ರೆ ಮುಂದೂಡಿದ ವೆಚ್ಚಗಳು. ಈ ವರ್ಷ ಎಕ್ಸ್ಪೆಂಡಿಚರ್ ಆಗಿದೆ ಅಂದ್ರೆ ಪೂರ್ತಿ ಎಕ್ಸ್ಪೆಂಡಿಚರ್ ನ ಇದೇ ವರ್ಷಕ್ಕೆ ನಾವು ಹಾಕೊಳ್ಳೋದಿಲ್ಲ, ಅದು ಮುಂದೂಡ್ತೀವಿ. ಎಕ್ಸ್ಪೆಂಡಿಚರ್ ಅಥವಾ ಅನುಮಾನ ಇರುತ್ತೆ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ ಏನಂತ ತೀರ್ಮಾನ ಮಾಡೋದು ಅನುಮಾನ ಇರೋದನ್ನ 17 ನಲ್ಲಿ ಇಟ್ಟು ಫೈನಲೈಸ್ ಆದಾಗ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. 18 ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಅಗೋಚರ ಆಸ್ತಿಗಳು, ಕೈಯು ಸಿಗೋದಿಲ್ಲ, ಕಣ್ಣು ಕಾಣೋದಿಲ್ಲ. ಉದಾಹರಣೆಗೆ ಸಾಫ್ಟ್ವೇರ್ ಇಸ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ಸ್. ಹಾಗೆ ಕಾಪಿ ರೈಟ್ ಇರ್ಬೋದು, ಗುಡ್ ವಿಲ್, ಇದೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. 19 ಇಲ್ಲ ಅಕೌಂಟ್ ಕೋಡ್. 19 ಆಪರೇಟ್ ಆಗಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. 19 ಅಂತ ಎಲ್ಲೂ ಉಪಯೋಗಿಸ್ಬೇಡಿ, 19 ಆಪರೇಟ್ ಆಗಿಲ್ಲ. 20 ಇನ್ವೆಸ್ಟ್ಮೆಂಟ್ಸ್ ಅಂತ ಹೂಡಿಕೆ, ನಾವು ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು, ಬೇರೆ ಏನಾದ್ರು ಶೇರ್ಗಳು ಬಾಂಡ್ಗಳು ಏನ್ ಖರೀದಿ ಮಾಡಿದ್ನು ಅದು 20 ಅಕೌಂಟ್ ಕೋಡ್ ನಲ್ಲಿ ಬರುತ್ತೆ. ನೆಕ್ಸ್ಟ್ 21 ಆಪರೇಟ್ ಆಗಿಲ್ಲ. 21 ಯಾತಕ್ಕೆ ಅಂದ್ರೆ ಅದು ಫ್ಯೂಯಲ್ ನಾವು ಉಪಯೋಗಿಸ್ತಾ ಇದ್ವಲ್ಲ, ಥರ್ಮಲ್ ಪವರ್ ಅದೆಲ್ಲ ಅದಕ್ಕೂ ಬೇಕಾಗ್ತದೆ, ಆಟೋಮಿಕ್ ಪವರ್, ಅದು ನಮ್ಮ KPTC ನಲ್ಲಿ ಬರೋದಿಲ್ಲ, KPC ನಲ್ಲಿ ಬರುತ್ತೆ. ನೆಕ್ಸ್ಟ್ 22 ಸ್ಟಾಕ್ ಅಂಡ್ ರಿಲೇಟೆಡ್ ಅಕೌಂಟ್ಸ್. ಸ್ಟಾಕ್ ಅಂತಂದ್ರೆ ಸ್ಟೋರ್ ಮೆಟೀರಿಯಲ್, ಅದರ ಬಗ್ಗೆ ಇರೋದು 22 ನಲ್ಲಿ ಅಕೌಂಟ್ ಆಗುತ್ತೆ. 23 ರಿಸೀವಬಲ್ ಅಗೇನ್ಸ್ಟ್ ಪವರ್ ಸಪ್ಲೈ ಅಂದ್ರೆ ಗ್ರಾಹಕರಿಗೆ ನಾವು ವಿದ್ಯುತ್ ಶಕ್ತಿ ಏನ್ ಮಾರಾಟ ಮಾಡ್ತೀವಿ ಅದರಿಂದ ಬರ್ಬೇಕಾಗಿರೋ ದುಡ್ಡ 23 ನಲ್ಲಿ ಅಕೌಂಟ್ ಮಾಡ್ಕೊಂಡಿರ್ತೀವಿ. ದುಡ್ಡು ಬರೋವರೆಗೂ 23 ನಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ. ದುಡ್ಡು ಕಟ್ಟಿದ ಮೇಲೆ 23 ನಲ್ಲಿ 0 ಆಗುತ್ತೆ. 24 ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್. 24 ನಲ್ಲಿ ಕ್ಯಾಶ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಎರಡು ಒಂದೇ ಬರುತ್ತೆ. ಅಲ್ಲಿ 24.1
1 ಅಂದ್ರೆ ಹಾರ್ಡ್ ಕ್ಯಾಶ್ ಮನಿ, 24.2 ಅಂದ್ರೆ ಸ್ಟಾಂಪ್ಸ್ ಇದು ಇಂಪ್ರೆಸ್ಟ್, 24.3 ಅಂದ್ರೆ ನಾನ್ ಆಪರೇಟಿವ್ ಅಕೌಂಟ್ ಇರೋದು ದುಡ್ಡು, 24.4 ಅಂದ್ರೆ ಆಪರೇಟಿವ್ ಬ್ಯಾಂಕ್ ಅಕೌಂಟ್, ಅದು ಡೀಟೇಲ್ಸ್ ಹೇಳ್ತೀನಿ. 25 ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಆರ್ ಕಾಂಟ್ರಾಕ್ಟರ್ಸ್, 25 ಅನ್ನೋದೆಲ್ಲ ಅಡ್ವಾನ್ಸ್ ಕೊಟ್ಟಿರೋದು. 26 ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಕಾಂಟ್ರಾಕ್ಟರ್ಸ್ O&M, ಮೇಲ್ಗಡೆ 25 ಕೊಡೋದು ಕ್ಯಾಪಿಟಲ್ ವರ್ಕ್ಸ್ಗೆ, ಇದು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವರ್ಕ್ಸ್ಗೆ ಅಡ್ವಾನ್ಸ್ ಕೊಡುವಂತದ್ದು. 27 ಅದರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, 27 ಅಲ್ಲಿ ಸ್ಟಾಫ್ ಲೋನ್ಸ್ ಕೊಡೋದು, ಲೋನ್ ಟು ಸ್ಟಾಫ್. 27-101 ಅಂದ್ರೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸು, ಹಾಗೆ 102 ಅಂದ್ರೆ ವೆಹಿಕಲ್ ಅಡ್ವಾನ್ಸ್, ಹಿಂಗ್ ಬರ್ತದೆ, ಅದನ್ನ ಡೀಟೇಲ್ಸ್ ಹೇಳ್ತೀನಿ. 28 ನಲ್ಲಿ ಸನ್ರಿ ರಿಸೀವಬಲ್ಸ್ ಅಂದ್ರೆ ಕಂಪ್ನಿಗೆ ಬರ್ಬೇಕಾಗಿರೋ ದುಡ್ಡುಗಳನ್ನೆಲ್ಲ 28 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 23 ನಲ್ಲಿ ವಿದ್ಯುತ್ ಶಕ್ತಿ ಮಾರಾಟ ಮಾಡಿದ ದುಡ್ಡು, 28 ನಲ್ಲಿ ಬೇರೆ ಬರ್ಬೇಕಾಗಿರುವಂತ ದುಡ್ಡು. 31 ಇಂಟರ್ ಯೂನಿಟ್ ಅಕೌಂಟ್ ಅಂತ ಹೆಸರು. ಇಂಟರ್ ಯೂನಿಟ್ ಅಕೌಂಟ್ ಅಂದ್ರೆ ಏನು? ಒಂದು ಅಕೌಂಟಿಂಗ್ ಯೂನಿಟ್ ನಿಂದ ಇನ್ನೊಂದು ಅಕೌಂಟಿಂಗ್ ಯೂನಿಟ್ ಮಧ್ಯದಲ್ಲಿ ಆಗುವಂತ ವ್ಯವಹಾರಕ್ಕೆ ಇಂಟರ್ ಯೂನಿಟ್ ಟ್ರಾನ್ಸಾಕ್ಷನ್ ಅಂತ ಹೆಸರು. ಆ ರೀತಿ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ ಇಂಟರ್ ಯೂನಿಟ್ ಅಕೌಂಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಸ್ಟೋರ್ ಸಾಮಗ್ರಿಗಳನ್ನ ಒಂದು ಸ್ಟೋರ್ ನಿಂದ ಇನ್ನೊಂದು ಸ್ಟೋರ್ ಕಳ್ಸೋದಾದ್ರೆ ಅದಕ್ಕೆ ಅಕೌಂಟ್ ಕೋಡ್ 31. ಅದೇನೆ ಅಸೆಟ್ ಕಳ್ಸೋದಾದ್ರೆ 32. ಅಂದ್ರೆ ಒಂದು ಡಿವಿಷನ್ ಬೈಫರ್ಕೇಟ್ ಆಗುತ್ತೆ, ಅಸೆಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದೆ ಅಂತ ಟೈಮ್ ನಲ್ಲಿ 32 ನಲ್ಲಿ ಆಪರೇಟ್ ಮಾಡ್ತೀವಿ. 33 ಇಂಟರ್ ಯೂನಿಟ್ ಅಕೌಂಟ್ ರೆಮಿಟೆನ್ಸ್ ಟು ಹೆಡ್ ಆಫೀಸ್. ನೀವು ನಾನ್ ಆಪರೇಟಿವ್ ಅಕೌಂಟ್ ನಲ್ಲಿ ಏನ್ ದುಡ್ಡು ಕಟ್ಟಿದ್ದೀರಾ ಅದೆಲ್ಲ ಟ್ರಾನ್ಸ್ಫರ್ ಆಗ್ತಲ್ಲ ಹೆಡ್ ಆಫೀಸ್ಗೆ, ಅದು ಹೆಡ್ ಆಫೀಸ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ 33 ಒಳಗೆ ಟ್ರಾನ್ಸ್ಫರ್ ಆಗುತ್ತೆ. 34 ನಲ್ಲಿ ನಮಗೆ ಫಂಡ್ ಬರುತ್ತೆ, ಹೆಡ್ ಆಫೀಸ್ ನಿಂದ ನಮಗೆ ಬರುವಂತ ದುಡ್ಡು, ಅದು 34 ನಲ್ಲಿ ಬರುತ್ತೆ. ಅಂದ್ರೆ ಆಪರೇಟಿವ್ ಅಕೌಂಟ್ ಗೆ ದುಡ್ಡು ಬಂದಾಗ 34 ನಲ್ಲಿ ಆಪರೇಟ್ ಮಾಡ್ತೀವಿ. ನಾನ್ ಆಪರೇಟಿವ್ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಆಗೋದು 33 ನಲ್ಲಿ ಹೋಗುತ್ತೆ. 36 ಇಂಟರ್ ಯೂನಿಟ್ ಅಕೌಂಟ್ ಪರ್ಸನಲ್ ಅಂದ್ರೆ ನಮ್ಮ ಎಂಪ್ಲಾಯಿ ಸಂಬಂಧಪಟ್ಟಿದ್ದು, ಅಡ್ವಾನ್ಸಸ್ ರಿಕವರೇಬಲ್ ಏನಾದ್ರು ಇದ್ರೆ ಎಂಪ್ಲಾಯಿ ಟ್ರಾನ್ಸ್ಫರ್ ಆದ್ರೆ ಆ ವ್ಯವಹಾರನ ಒಂದು ಡಿವಿಷನ್ ಇಂದ ಒಂದು ಅಕೌಂಟಿಂಗ್ ಯೂನಿಟ್ ಇಂದ ಇನ್ನೊಂದು ಅಕೌಂಟಿಂಗ್ ಯೂನಿಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ 36 ಅಕೌಂಟ್ ಕೋಡ್ ನ ಆಪರೇಟ್ ಮಾಡ್ತೀವಿ. 37 ಅಕೌಂಟ್ ಕೋಡ್ ಇದು ಯಾವ್ದಕ್ಕೂ ಸಂಬಂಧ ಪಡ್ತಾ ಇರೋದು, 31 to 36 ಯಾವ್ದಕ್ಕೂ ಸಂಬಂಧ ಪಡ್ತಾ ಇರೋದು 37 ನಲ್ಲಿ ಆಪರೇಟ್ ಮಾಡ್ತೀವಿ. 35 ಅಕೌಂಟ್ ಕೋಡ್ ಇಂಟ್ರೊಡ್ಯೂಸ್ ಆಗಿಲ್ಲ. 41 ಲೈಬಿಲಿಟಿ ಫಾರ್ ಪರ್ಚೇಸ್ ಆಫ್ ಪವರ್, ವಿದ್ಯುತ್ ಶಕ್ತಿ ಖರೀದಿ ಮಾಡಿದ್ದೆಲ್ಲ ಅಕೌಂಟ್ ಕೋಡ್ 41 ನಲ್ಲಿ ಎಂಟರ್ ಆಗುತ್ತೆ. 42 ಲೈಬಿಲಿಟಿ ಫಾರ್ ಕ್ಯಾಪಿಟಲ್ ಸಪ್ಲೈಸ್ ಅಂದ್ರೆ ಮೆಟೀರಿಯಲ್ ಏನ್ ನಾವು ಖರೀದಿ ಮಾಡ್ತೀವಿ ಅದನ್ನೆಲ್ಲ 42 ಒಳಗೆ ಅಕೌಂಟ್ ಮಾಡ್ತೀವಿ. 43 ಆಪರೇಟ್ ಆಗ್ತಾ ಇಲ್ಲ, ಇದು O&M ವರ್ಕ್ಸ್ ಅಂತ ಮಾಡೋದು, ಆದ್ರೆ ಮೆಟೀರಿಯಲ್ ತಂದಿದ್ದು 42 ಒಳಗೇನೆ ನಾವು ಆಪರೇಟ್ ಮಾಡ್ತಾ ಇದೀವಿ, ಅದರಿಂದ 42 ಒಂದೇ ಆಪರೇಟ್ ಆಗ್ತಾ ಇರೋದು. 43 ಇಲ್ಲ. 44 ಸ್ಟಾಫ್ ರಿಲೇಟೆಡ್ ಲಯಬಿಲಿಟೀಸ್ ಅಂಡ್ ಎಕ್ಸ್ಪೆನ್ಸಸ್ ಪ್ರಾವಿಷನ್ಸ್ ಅಂದ್ರೆ ಸಂಬಳ ಕೊಡೋದು ಅಥವಾ ಬೋನಸ್ ಕೊಡೋದು ಅದೆಲ್ಲ 44 ನಲ್ಲಿ ಕೊಡುವಂತದ್ದು. 46 ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಂದ್ರೆ ಯಾವ್ದಾದ್ರು ಪೇಮೆಂಟ್ ಮಾಡ್ಬೇಕಾದ್ರು ಬಾಕಿ ಇರ್ಲಿ ಅಥವಾ ಇದು TA ಬಿಲ್ ಅದು ಕೊಡೋದು ಎಲ್ಲ 46 ನಲ್ಲಿ ಕೊಡ್ತೀವಿ. 47 ಡಿಪಾಸಿಟ್ಸ್ ಫಾರ್ ಸರ್ವಿಸ್ ಕನೆಕ್ಷನ್ಸ್. 47 ನಲ್ಲಿ ಆಕ್ಚುಯಲ್ ಆಗಿ ನಾವು ಆಪರೇಟ್ ಮಾಡ್ತಾ ಇರುವಾಗ 47 305 ಒಂದೇನೆ ಡಿಪಾಸಿಟ್ ಫಾರ್ ವರ್ಕ್ಸ್ ಅದಕ್ಕೋಸ್ಕರ ತಗೊಳ್ಳೋದು ಬಿಟ್ರೆ ಬೇರೆ ಯಾವ್ದು 47 ನಲ್ಲಿ ಆಪರೇಟ್ ಆಗ್ತಾ ಇಲ್ಲ. 47 ನಲ್ಲಿ ರೆವಿನ್ಯೂ ಕಲೆಕ್ಷನ್ ಆಗಿದ್ದನ್ನ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ 47 ನಲ್ಲಿ ಒಂದು ಆಪರೇಟ್ ಮಾಡ್ತಾ ಇದೀವಿ, ಬೇರೆ ಯಾವ್ದು ಆಪರೇಟ್ ಮಾಡ್ತಾ ಇಲ್ಲ. 48 ಸೆಕ್ಯೂರಿಟಿ ಡಿಪಾಸಿಟ್, ಸೆಕ್ಯೂರಿಟಿ ಡಿಪಾಸಿಟ್ ಫ್ರಮ್ ಕನ್ಸ್ಯೂಮರ್ಸ್ ಅಂದ್ರೆ ಗ್ರಾಹಕರಿಂದ ಭದ್ರತಾ ಠೇವಣಿ ತಗೊಳ್ಳೋದನ್ನ
48 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 50 ಬಾರೋಯಿಂಗ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್, ಅಲ್ಲಿ ಕಾರ್ಯಶೀಲ ಬಂಡವಾಳ ಅಂತ ಹೇಳ್ತೀವಿ. ಡೈಲಿ ಎಕ್ಸ್ಪೆನ್ಸಸ್ ದುಡ್ಡು ಬೇಕಾದ್ರೆ ಅದಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ದುಡ್ಡು ತಗೊಳ್ತೀವಲ್ಲ, ಅದು 50 ಒಳಗೆ ತಗೊಳ್ತೀವಿ. 51 ಅಲ್ಲಿ ಪೇಮೆಂಟ್ ಡ್ಯೂ ಆನ್ ಕ್ಯಾಪಿಟಲ್ ಲೈಬಿಲಿಟೀಸ್, ಅಂದ್ರೆ ಸಾಲ ಮಾಡಿದ್ದು ಮರುಪಾವತಿ ಮಾಡೋದೇನಾದ್ರೆ ಆ ಇನ್ಸ್ಟಾಲ್ಮೆಂಟ್ ನ 51 ನಲ್ಲಿ ಅಕೌಂಟ್ ಮಾಡ್ತೀವಿ. 52, 53 ಕ್ಯಾಪಿಟಲ್ ಲೈಬಿಲಿಟೀಸ್ ಅದರ್ ದ್ಯಾನ್ ಸ್ಟೇಟ್ ಗವರ್ಮೆಂಟ್ ಲೋನ್ಸ್, ಗವರ್ಮೆಂಟ್ ಲೋನ್ ಅಲ್ಲದೆ ಬೇರೆ ಇನ್ಯಾರು ಸಾಲ ತಗೊಂಡಿದ್ರೆ ಆ ಸಾಲ ತಗೊಂಡೋದನ್ನ 52, 53ರಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 54ರಲ್ಲಿ ಸರ್ಕಾರದ ಸಾಲನ ಅಕೌಂಟ್ ಮಾಡ್ಕೊಳ್ತೀವಿ. Next to 55 consumer contribution, grants and subsidiaries towards cost of capital assets, ಅಂದ್ರೆ ಏನು ಹೊರಗಡೆ ಹೋಗ್ಕೊಡೋದು ನಮ್ಮ ಖರ್ಚಿನಿಂದ ಬರೋದಲ್ಲ, ಬಂಡವಾಳಕ್ಕೆ ಹೊರಗಡೆಯಿಂದ ಯಾವ ದುಡ್ಡು ಕೊಡ್ತಾರೆ ಅದನ್ನೆಲ್ಲ 55 ನಲ್ಲಿ ಅಕೌಂಟ್ ಮಾಡ್ಕೋಬೇಕಾಗುತ್ತೆ. 56 ರಿಸರ್ವ್ಸ್, 57 ರಿಸರ್ವ್ ಫಂಡ್ಸ್, ಅಂದ್ರೆ ಮೊದಲೇ ನಿಮ್ಗೆ ಹೇಳಿದ್ದೆ ರಿಸರ್ವ್ಗಳು ಇಟ್ಕೋಬೇಕಾಗುತ್ತೆ ಒಂದು ಕಂಪ್ನಿನಲ್ಲಿ ಅಂತ. ಆ ರಿಸರ್ವ್ಗಳನ್ನ ಮತ್ತು ಆ ರಿಸರ್ವ್ ಫಂಡ್ ಅದೆರಡನ್ನು ಆಪರೇಟ್ ಮಾಡೋದಕ್ಕೆ 56, 57 ಎರಡು ಅಕೌಂಟ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 58 ಸರ್ಪ್ಲಸ್, ಇಲ್ಲಿ ಸರ್ಪ್ಲಸ್ ಅಂತಂದ್ರೆ ಪ್ರಾಫಿಟ್, ಏನು ಪ್ರಾಫಿಟ್ ಬಂದಿರುತ್ತೆ ನೆಟ್ ಪ್ರಾಫಿಟ್ ಅದು 58 ನಲ್ಲಿ ಅಕೌಂಟ್ ಆಗುತ್ತೆ. ಹಾಗೆ ನೆಟ್ ಲಾಸ್ ಆದ್ರೂ 58 ನಲ್ಲಿ ಅಕೌಂಟ್ ಆಗುತ್ತೆ. 60 ಆಪರೇಟ್ ಆಗಿಲ್ಲ. 61 ರೆವಿನ್ಯೂ ಫ್ರಮ್ ಸೇಲ್ ಆಫ್ ಪವರ್, ಅಂತಂದ್ರೆ ನಾವೇನ್ ವಿದ್ಯುತ್ ಶಕ್ತಿ ಮಾರಾಟ ಮಾಡಿದೀವಿ ಅದನ್ನ ಇಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. ಅಂದ್ರೆ ನಿಮ್ಗೆ ಒಂದ್ ಎಂಟ್ರಿ ಹೇಳ್ಬೇಕಂತಂದ್ರೆ, ನಾವು ವಿದ್ಯುತ್ ಶಕ್ತಿ ಮಾರಾಟ ಮಾಡಿದಾಗ ಬಾಕಿ ಬರ್ಬೇಕಾಗಿರೋದನ್ನ 23 ಡೆಬಿಟ್ ಮಾಡ್ತೀವಿ, 61 ಗೆ ಕ್ರೆಡಿಟ್ ಕೊಡ್ತೀವಿ. ಅಂದ್ರೆ 61 ಅಲ್ಲಿ ಒಂದು ವರ್ಷದಲ್ಲಿ ಎಷ್ಟು ದುಡ್ಡು, ಎಷ್ಟು ವಿದ್ಯುತ್ ಶಕ್ತಿ ಮಾರಾಟ ಮಾಡಿದೀವಿ, ಎಷ್ಟು ದುಡ್ಡು ಬಂದಿದೆ ಅಂತ ಅನ್ನೋದು 61 ಅಲ್ಲಿ ಗೊತ್ತಾಗತ್ತೆ. 23 ನಲ್ಲಿ ನಾವು ಡಿಮ್ಯಾಂಡ್ ರೈಸ್ ಮಾಡ್ತೀವಿ, ದುಡ್ಡು ಕಟ್ತಾ ಇದ್ದಾಗೆ ಅದು 0 ಆಗುತ್ತೆ. 62 ಅದರ್ ಇನ್ಕಮ್, ಅಂದ್ರೆ ಸೇಲ್ ಆಫ್ ರೆವಿನ್ಯೂ ಬಿಟ್ಟು ಬೇರೆ ಏನಾದ್ರು ಇನ್ಕಮ್ ಬಂದಿದ್ರೆ, ಸೇಲ್ ಆಫ್ ಎನರ್ಜಿ ಬಿಟ್ಟು ಅದನ್ನ 62 ಒಳಗೆ ಆಪರೇಟ್ ಮಾಡ್ಕೋಬೇಕು. 63 ಗವರ್ಮೆಂಟ್ ಸಬ್ಸಿಡೀಸ್ ಅಂಡ್ ಗ್ರಾಂಟ್ಸ್. 65 ಪ್ರಿಯರ್ ಪೀರಿಯಡ್ ಎಕ್ಸ್ಪೆನ್ಸ್ ಇನ್ಕಮ್, ಅಂದ್ರೆ ಹಿಂದಿನ ವರ್ಷದ್ದು ಯಾವ್ದಾದ್ರು ಬರ್ಬೇಕಾಗಿರುವಂತ ಆದಾಯ ಈ ವರ್ಷದಲ್ಲಿ ಬಂದ್ರೆ ಅದನ್ನ 65 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. ಯಾಕೆಂತಂದ್ರೆ ನಾವು ಮಾಡೋದು ಅಕೌಂಟ್ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದರೊಳಗಡೆ ಬರೋ ಪ್ರಾಫಿಟ್, ಅದರೊಳಗಡೆ ಬರೋ ಆದಾಯ ನಷ್ಟ ಅದನ್ನ ಮಾತ್ರ ಮಾಡ್ಕೊಳ್ಳೋದು. ಹಿಂದಿನ ವರ್ಷದ ಏನಾದ್ರು ಬಂದ್ರೆ ಅದನ್ನ ಈ ವರ್ಷದ ಅಕೌಂಟ್ ಸೇರ್ಸೋದಿಲ್ಲ, ಅದಕ್ಕೆ 65 ನಲ್ಲಿ ಸಪರೇಟ್ ಆಗಿರ್ತೀವಿ. ನೆಕ್ಸ್ಟ್ 65 ಆದ್ಮೇಲೆ 66, 67, 68, 69 ಇಷ್ಟುನು ಆಪರೇಟ್ ಆಗಿಲ್ಲ. 70 ಪವರ್ ಪರ್ಚೇಸ್ ಅಕೌಂಟ್, ಅಂದ್ರೆ ನೀವು ಅಲ್ಲಿ ನೋಡಿದ್ರಿ 41 ನಲ್ಲಿ ಪವರ್ ಪರ್ಚೇಸ್ ಬಿಲ್ ಅಂತ ಬಂತು, ಇಲ್ಲಿ 41 ಅಲ್ಲಿ ಕ್ರೆಡಿಟರ್ಸ್, ಇದು 70 ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಎಷ್ಟು ಎಲೆಕ್ಟ್ರಿಸಿಟಿ ಪರ್ಚೇಸ್ ಮಾಡಿದೀವಿ ಅನ್ನೋದನ್ನ 70 ನಲ್ಲಿ ತೋರಿಸುತ್ತೆ. ನೆಕ್ಸ್ಟ್ 71, 72, 73 ಆಪರೇಟ್ ಆಗಿಲ್ಲ. 74 ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಲೈನು, ಆಮೇಲಿಂದ ಎಕ್ವಿಪ್ಮೆಂಟ್ಸ್, ಬಿಲ್ಡಿಂಗು ಏನ್ ರಿಪೇರಿ ಮಾಡಿದ್ರು ಅದು ಎಕ್ಸ್ಪೆಂಡಿಚರ್ 74 ನಲ್ಲಿ ಬುಕ್ ಆಗುತ್ತೆ. 75 ಎಂಪ್ಲಾಯೀಸ್ ಕಾಸ್ಟ್, ಅಂದ್ರೆ ಸಾರಿಗೆ ಇದು ಸಿಬ್ಬಂದಿ ವೇತನ ಮತ್ತು ಭತ್ಯೆ ಇದೆಲ್ಲದನ್ನು 75 ನಲ್ಲಿ ಅಕೌಂಟ್ ಆಗುತ್ತೆ. 76 ಅಡ್ಮಿನಿಸ್ಟ್ರೇಷನ್ ಅಂಡ್ ಜನರಲ್ ಎಕ್ಸ್ಪೆನ್ಸಸ್, ಅಂದ್ರೆ ಆಡಳಿತಾತ್ಮಕವಾದಂತಹ ವೆಚ್ಚಗಳು ಏನಾಗಿದ್ರೆ ಅದು 76 ನಲ್ಲಿ ಅಕೌಂಟ್ ಆಗುತ್ತೆ. 77 ಡಿಪ್ರಿಸಿಯೇಷನ್ ಅಂಡ್ ಅದರ್ ಕಾಸ್ಟ್ ರಿಲೇಟಿಂಗ್ ಟು ಫಿಕ್ಸ್ಡ್ ಅಸೆಟ್ಸ್, ಅಂದ್ರೆ ಶಾಶ್ವತ ಆಸ್ತಿಗಳೇನಿದಾವೆ ಅದಕ್ಕೆ ಡಿಪ್ರಿಸಿಯೇಷನ್ ವರ್ಷ ಎಷ್ಟು ಅದ್ರದ್ದು ಬೆಲೆ ಕಡಿಮೆ ಆಗಿದೆ ಮೌಲ್ಯ
ಅದಕ್ಕೆ ಡಿಪ್ರಿಸಿಯೇಷನ್ ಅಂದ್ರೆ ಸವಕಳಿ ಅಂತ ಹೇಳೋದು. ಅದನ್ನ 77 ಅಲ್ಲಿ ಲೆಕ್ಕ ಮಾಡ್ಕೋಬೇಕು. 78 ಇಂಟ್ರೆಸ್ಟ್ ಅಂಡ್ ಅದರ್ ಫೈನಾನ್ಸ್ ಚಾರ್ಜಸ್ ಅಂದ್ರೆ ಬ್ಯಾಂಕ್ ಬಡ್ಡಿ ಇರ್ಬೋದು, ಅಥವಾ ಬೇರೆ ಯಾರು ಸಾಲ ಕೊಡುವಂತ ಬಡ್ಡಿ ಇರ್ಬೋದು, ಅದೆಲ್ಲದನ್ನು 78 ಅಲ್ಲಿ ಅಕೌಂಟ್ ಆಗುತ್ತೆ. 79 ಅಲ್ಲಿ ರೈಟ್ ಆಫ್ ಮಾಡುವಂತದ್ದು ಯಾವ್ದು ವಸೂಲ್ ಮಾಡಕ್ ಆಗೋದಿಲ್ಲ, 79 ಅಲ್ಲಿ ಹಾಕಿ ರೈಟ್ ಆಫ್ ಮಾಡಿ ತೊಡೆದು ಹಾಕ್ತಿವಿ. 81 ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಇಯರ್ ಅಂದ್ರೆ ಈ ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ಪ್ರಾವಿಷನ್ ಮಾಡಿ 81 ನಲ್ಲಿ ಇಟ್ಕೊಳ್ತೀವಿ. 83 ಪ್ರಿಯರ್ ಪೇಡ್ ಎಕ್ಸ್ಪೆನ್ಸಸ್ ಹಾಗೆ 65 ನಲ್ಲಿ ಪ್ರಿಯರ್ ಪೇಡ್ ಇನ್ಕಮ್ ಅಂತ ಹಾಕೋತೀವಿ. ಹಾಗೇನೆ ಹಿಂದಿನ ವರ್ಷದ ಏನಾದ್ರು ಕೊಡ್ಬೇಕಾಗಿದ್ದು ಲೆಕ್ಕದಲ್ಲಿ ಪ್ರಾವಿಷನ್ ಮಾಡ್ಕೊಂಡಿಲ್ಲ ಕೊಡ್ಬೇಕಾಗಿ ಬಂದ್ರೆ ಅಂತದನ್ನ 83 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. ಇದಿಷ್ಟು ಗ್ರೂಪ್ ನಾನು ಹೇಳಿದ್ದು. ಈಗ ಅಕೌಂಟ್ ಕೋಡ್ ಹೇಳ್ತಾ ಹೋಗ್ತೀನಿ. 10.1 ಅಂತಂದ್ರೆ ಲ್ಯಾಂಡ್ ಅಂಡ್ ಲ್ಯಾಂಡ್ ರೈಟ್ಸ್. ನೀವು ಪೂರ್ತಿ ಅಕೌಂಟ್ ಕೋಡ್ ನೆನ್ಪಿಟ್ಕೊಳಕ್ ಆಗೋದಿಲ್ಲ, ಅದಕ್ಕೋಸ್ಕರ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಕೌಂಟ್ ಕೋಡ್ ಯಾವ್ದು ಅಂತ ಅನ್ನೋದನ್ನ ಅಲ್ಲಲ್ಲೇ ಹೇಳ್ತಾ ಹೋಗ್ತೀನಿ. ಅದನ್ನ ನೋಟ್ ಮಾಡ್ಕೊಳ್ಳಿ, ಅದನ್ನ ನೆನ್ಪಿಟ್ಕೊಳ್ಳಿ. 10.1 ಅಂದ್ರೆ ಲ್ಯಾಂಡ್. ಲ್ಯಾಂಡ್ ಅನ್ನೋದಕ್ಕೆ 10.1 ಅದು ಕೇಳಿದ್ರೆ ನೆನ್ಪಿಟ್ಕೋಬೇಕಾಗುತ್ತೆ. 10.2 is ಬಿಲ್ಡಿಂಗ್. 10.3 ನೆನ್ಪಿಟ್ಕೊಳ್ಳೋ ನೆಸಿಟಿ ಇಲ್ಲ, ಯಾಕಂದ್ರೆ ಹೈಡ್ರಾಲಿಕ್ ವರ್ಕ್ಸ್ ನಮ್ಮ ಹತ್ರ ಇಲ್ಲ ಈಗ. 10.4 ಅದರ್ ಸಿವಿಲ್ ವರ್ಕ್ಸ್ ಅಂದ್ರೆ ರೋಡ್ಸ್ ಅದು ಇದು ಬರ್ತದೆ. ರೋಡ್ಗಳು ನಮ್ಮ ಇದ್ರೊಳಗೆ ಕಾಲೋನಿ ಒಳಗಡೆ ಇರೋ ರೋಡ್ಗಳು ಅದೆಲ್ಲ 10.4 ನಲ್ಲಿ ಅಕೌಂಟ್ ಆಗುತ್ತೆ. 10.5 ನೆನ್ಪಿಟ್ಕೊಳ್ಳಿ, ಪ್ಲಾಂಟ್ ಅಂಡ್ ಮೆಷಿನರಿ, ಟ್ರಾನ್ಸ್ಫಾರ್ಮರ್ಸ್, ಎಕ್ವಿಪ್ಮೆಂಟ್ಸ್ ಅದೆಲ್ಲ 10.5 ನಲ್ಲಿ ಬರ್ತವೆ. 10.6 ಲೈನ್ಸ್, ಕೇಬಲ್ ನೆಟ್ವರ್ಕ್ಸ್ ಅಂತಂದ್ರೆ ಓವರ್ ಹೆಡ್ ಲೈನ್ ಇರ್ಬೋದು, ಅಂಡರ್ ಗ್ರೌಂಡ್ ಲೈನ್ ಇರ್ಬೋದು, ಎಷ್ಟಾದ್ರೂ ಅದು 10.6 ನಲ್ಲಿ ಬರುತ್ತೆ. 10.7 ವೆಹಿಕಲ್ಸ್ ಅಂದ್ರೆ ಯಾವ್ದು ಜೀಪು, ಲಾರಿ ಏನಿದೆ ಎಲ್ಲ 10.7 ಅಲ್ಲಿ ಬರುತ್ತೆ. 10.8 ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್. 10.9 ಆಫೀಸ್ ಎಕ್ವಿಪ್ಮೆಂಟ್. ಇದಷ್ಟು ಆಸ್ತಿ ಬಗ್ಗೆ ಆಯ್ತು. 10.1 ಇಂದ 10.9 ವರ್ಗುನು ಬರೀ ಆಸ್ತಿ ಬಗ್ಗೆ ಇರೋದು ಅಕೌಂಟ್ ಕೋಡ್. ಇದರಲ್ಲಿ 10.3 ನಮ್ಮಲ್ಲಿ ಇಲ್ಲ ಆಸ್ತಿ, ಇನ್ನು ಉಳಿದೆಲ್ಲ ಆಸ್ತಿ ನಮ್ಮ ಹತ್ರ ಇದೆ. ನೆಕ್ಸ್ಟ್ 11 ಇದ್ರೊಳಗಡೆ ಏನು ನೀವು ನೆನ್ಪಿಟ್ಕೊಳ್ಬೇಕಾಗಿಲ್ಲ, ಯಾಕೆಂತಂದ್ರೆ ಯಾವ್ದೋ ಆಪರೇಟ್ ಆಗ್ತಾ ಇಲ್ಲ. ಇದ್ರೊಳಗಡೆ ಒಂದೇ ಒಂದು ಆಪರೇಟ್ ಆಗೋದು ಅಂದ್ರೆ ಯಾವ್ದೋ ಲೀಸ್ ಹೋಲ್ಡ್ ಅಸೆಟ್ ಇದೆ. 11 ಅದರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಿಕ್ಸ್ಡ್ ಅಸೆಟ್ಸ್. 11.1 capital expenditure resulting in a asset not belonging to corporation. 11.2 space units, service units. 11.3 capital space and generating stations. 11.4 assets transfer inward. 11.5 asset taken over from licensee pending final valuation. ಯಾವುದು ಅಕೌಂಟ್ ಕೋಡ್ಗಳು ನಮ್ಮಲ್ಲಿ ಈಗ ಆಪರೇಟ್ ಆಗ್ತಾ ಇಲ್ಲ. 12 ಇಲ್ಲಿ ಡಿಪ್ರಿಸಿಯೇಷನ್ ಪ್ರಾವಿಷನ್ ಬರುತ್ತೆ, ಇದನ್ನ ನೆನ್ಪಿಟ್ಕೋಬೇಕು. 12.1 ಲೀಸ್ ಹೋಲ್ಡ್ ಲ್ಯಾಂಡ್ ಅಂಡ್ ಲ್ಯಾಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಅದ್ ಮಾತ್ರ ಲೀಸ್ ಹೋಲ್ಡ್ ಲ್ಯಾಂಡ್ ಮಾತ್ರ ಹಾಕೋತೀವಿ. ಲೀಸ್ ಹೋಲ್ಡ್ ಲ್ಯಾಂಡ್ ಅಲ್ಲದೆ ಇದ್ರೆ ಇದ್ರೊಳಗೆ 10 ನಲ್ಲಿ ಬರುತ್ತೆ, ಲೀಸ್ ಹೋಲ್ಡ್ ಲ್ಯಾಂಡ್ ಆದ್ರೆ 12 ನಲ್ಲಿ ಬರುತ್ತೆ. 12.2 ಇದು ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್. 12.3 ಹೈಡ್ರಾಲಿಕ್ ವರ್ಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಪ್ರಾವಿಷನ್. 12.4 ಸಿವಿಲ್ ವರ್ಕ್ಸ್, ಅದರ್ ಸಿವಿಲ್ ವರ್ಕ್ಸ್, ರೋಡ್ಸ್ ಅದು. 12.5 ಪ್ಲಾಂಟ್ ಅಂಡ್ ಮೆಷಿನರಿ ಮೇಲೆ ಡಿಪ್ರಿಸಿಯೇಷನ್. 12.6 ಲೈನ್ಸ್ ಅಂಡ್ ಕೇಬಲ್ಸ್. 12.7 ವೆಹಿಕಲ್ ಮೇಲೆ ಡಿಪ್ರಿಸಿಯೇಷನ್. 12.8 ಫರ್ನಿಚರ್ಸ್. 12.9 ಆಫೀಸ್ ಎಕ್ವಿಪ್ಮೆಂಟ್. ಇಲ್ಲಿ ಡಿಪ್ರಿಸಿಯೇಷನ್ ಪ್ರಾವಿಷನ್ ಮತ್ತು ಅಸೆಟ್ ಇದೆರಡನ್ನು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಇವಾಗ 10.1 ಲ್ಯಾಂಡ್ ಲೈಫ್ ಈಸ್ ಇದು ಇನ್ಫಿನಿಟಿ. ಲ್ಯಾಂಡ್ ಮೇಲೆ ಡಿಪ್ರಿಸಿಯೇಷನ್ ಬರೋದಿಲ್ಲ. ಆದ್ರೆ ಲೀಸ್ ಆನ್ ಲ್ಯಾಂಡ್ ಮೇಲೆ ನಾವೇನ್ ಮಾಡ್ತೀವಿ, ಲೀಸ್ ಅಮೌಂಟ್ ಡಿಪ್ರಿಸಿಯೇಷನ್ ಮಾಡಾಕ್ತಿವಿ.
ಇವಾಗ 10 ಲಕ್ಷ ರೂಪಾಯಿ ಲೀಸ್ ಅಮೌಂಟ್ ಕಟ್ಟಿ ಅಸೆಟ್ ನ 10 ವರ್ಷಕ್ಕೆ ನಾವು ತಗೊಂಡಿದ್ರೆ ಪ್ರತಿ ವರ್ಷ ಅದು 100% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ 12.1 ಅಲ್ಲಿ ಅಮೌಂಟ್ ರಿಲೀಸ್ ಮಾಡ್ಬಿಡ್ತೀವಿ. ಅಂದ್ರೆ 1 ಲಕ್ಷ 10 ವರ್ಷನು 12.1 ಅಲ್ಲಿ ಪ್ರಾವಿಷನ್ ಮಾಡಿ ಅವ್ರಿಗೆ ದುಡ್ಡನ್ನ ತಗೊಳ್ತೀವಿ. ನೆಕ್ಸ್ಟ್ ಇದು ಬಿಲ್ಡಿಂಗ್ ಆದ್ರೆ ಅಲ್ಲಿ 10.2 ಬಿಲ್ಡಿಂಗು ಆ ಅಸೆಟ್ ನಲ್ಲಿ ಏನಿದೆ 10.2 ಅಂತ ಅದು ಬಿಲ್ಡಿಂಗು, ಅದಕ್ಕೆ ಪ್ರಾವಿಷನ್ 12.2 ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಪ್ರಾವಿಷನ್ 12.2 ಅಸೆಟ್ 10.2. ಆಮೇಲೆ ಇನ್ನೂ ಒಂದು ನಿಮ್ಗೆ ಜೊತೆನಲ್ಲೇ ಹೇಳ್ಬೇಕು ಅಂದ್ರೆ ಡಿಪ್ರಿಸಿಯೇಷನ್ 77 ಹೆಡ್ 77 ಅಲ್ಲಿ 77.120 ಅಂತಂದ್ರೆ ಡಿಪ್ರಿಸಿಯೇಷನ್ 77.120 ಡೆಬಿಟ್ 12.2 ಕ್ರೆಡಿಟ್. ಅಲ್ಲಿಗೆ ಬಿಲ್ಡಿಂಗ್ ಗೆ ಡಿಪ್ರಿಸಿಯೇಷನ್ ಪ್ರಾವಿಷನ್ ಮಾಡ್ಬೇಕಾದ್ರೆ ಅದು ಎಂಟ್ರಿ ಬರುತ್ತೆ. ಹಾಗೇನೆ 10.3 ಹೈಡ್ರಾಲಿಕ್ ವರ್ಕ್ಸ್ ಅಲ್ಲಿ ಇಲ್ಲಿ 12.3 ಹೈಡ್ರಾಲಿಕ್ ವರ್ಕ್ಸ್ ಗೆ ಡಿಪ್ರಿಸಿಯೇಷನ್ ಪ್ರಾವಿಷನ್. ನೆಕ್ಸ್ಟ್ 10.5 ಪ್ಲಾಂಟ್ ಅಂಡ್ ಮೆಷಿನರಿ 12.5 ಪ್ರಾವಿಷನ್ ಫಾರ್ ಪ್ಲಾಂಟ್ ಅಂಡ್ ಮೆಷಿನರಿ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ. ಹಾಗೆ ಲೈನ್ಸ್ ಕೇಬಲ್ಸ್ ಗೆ 10.6 ಫಿಕ್ಸೆಡ್ ಅಸೆಟ್ಸ್ 12.6 ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ವೆಹಿಕಲ್ಸ್ 10.7 ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ 12.7. ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ 10.8 ಇಲ್ಲಿ 12.8 ನಲ್ಲಿ ಪ್ರಾವಿಷನ್ ಮಾಡ್ಕೊಳ್ತೀವಿ. 10.9 ಆಫೀಸ್ ಎಕ್ವಿಪ್ಮೆಂಟ್ 12.9 ಆಫೀಸ್ ಇದು ಡಿಪ್ರಿಸಿಯೇಷನ್ ಪ್ರಾವಿಷನ್ ಫಾರ್ ಆಫೀಸ್ ಎಕ್ವಿಪ್ಮೆಂಟ್. ಇದು 13 ಬೇಡ, ಅದ್ರೊಳಗೆ ಯಾವ್ದು ನಾವು ಡಿಪ್ರಿಸಿಯೇಷನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ 14 ನಲ್ಲಿ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅದರೊಳಗಡೆ 14,502 ಮಾತ್ರ ಬಿಲ್ಡಿಂಗು. ಇದು TNP ಆರ್ಟಿಕಲ್ ಅಂತ ನಾವ್ ಹೇಳ್ತೀವಿ, ಅದನ್ನ ಅಕೌಂಟ್ ಮಾಡ್ಕೋಬೇಕಾದ್ರೆ 14 ಅಲ್ಲಿ ಬೇರೆ ಕ್ಯಾಪಿಟಲ್ ವರ್ಕ್ಸ್ ಎಲ್ಲ 14 ಅಲ್ಲಿ ಅಕೌಂಟ್ ಮಾಡ್ಕೊಂಡ್ರೆ 14.123 ಒಳಗೆ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ 14,502 ನಲ್ಲಿ ಮಾಡ್ಕೊಳ್ತೀವಿ. ವೆಹಿಕಲ್ಸ್ ಪರ್ಚೇಸ್ ಮಾಡಿದ 14.6 ನಲ್ಲಿ ಅಕೌಂಟ್ ತಗೋತೀವಿ. ಇಶ್ಯೂ ಆಗೋವರೆಗೂ ಸ್ಟೋರ್ ನಲ್ಲಿ 14.6 ನಲ್ಲಿ ಇರುತ್ತೆ. ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ ಅಷ್ಟೇ 14.7 ಪರ್ಚೇಸ್ ಮಾಡಿದಾಗ 14.7 ಡೆಬಿಟ್ ಮಾಡ್ಬೇಕು. ಇಶ್ಯೂ ಮಾಡಿದಾಗ ಅಸೆಟ್ ಹೋಗುತ್ತೆ. ಆಫೀಸ್ ಎಕ್ವಿಪ್ಮೆಂಟ್ 14.8. ನೆಕ್ಸ್ಟ್ 15 ಅಲ್ಲಿ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇರ್ತೀವಿ, ಕಾಂಟ್ರಾಕ್ಟ್ ಇನ್ ಪ್ರೋಗ್ರೆಸ್ ಅಂತ ಏನಿದೆ ಅದನ್ನ 15 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 15.2 ರೆವಿನ್ಯೂ ಎಕ್ಸ್ಪೆನ್ಸಸ್ ಪೆಂಡಿಂಗ್ ಅಲೋಕೇಶನ್ ಓವರ್ ಕ್ಯಾಪಿಟಲ್ ವರ್ಕ್ಸ್ ಅಂದ್ರೆ ಏನು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನ ಅಲೋಕೇಶನ್ ಹಾಕೋದಕ್ಕೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ಪೆಂಡಿಂಗ್ ಇಟ್ಟಿರ್ತೀವಿ. ಆಮೇಲಿಂದ 15.2 ಏನು ಡೆಬಿಟ್ ಆಗಿದೆ ಅದು ಕ್ರೆಡಿಟ್ ಕೊಟ್ಟು 14 ಅಲ್ಲಿ ಅಥವಾ 15 ಗೆ ಟ್ರಾನ್ಸ್ಫರ್ ಮಾಡ್ತೀವಿ. 15.220 ಹೆಡ್ ಆಫೀಸ್ ಸೂಪರ್ವಿಷನ್ ಚಾರ್ಜಸ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಯಾವ ಅಸೆಟ್ಗೆ ಎಷ್ಟು ಹಾಕ್ಬೇಕಾಗ್ತದೆ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಎಷ್ಟು ಮಾಡ್ಬೇಕು ಅದನ್ನ ಕೊನೆಯಲ್ಲಿ ಫೈನಲೈಸ್ ಮಾಡುವಂತದ್ದು. ಕನ್ಸ್ಟ್ರಕ್ಷನ್ ಫೆಸಿಲಿಟೀಸ್. ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಷನ್ ಗೆ ಏನೇನ್ ಮೆಟೀರಿಯಲ್ ಬೇಕಾಗುತ್ತೆ ಅದು ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ಅದನ್ನ 15.6 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 15.601 ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅರ್ತ್ ಮೂವಿಂಗ್ equipment and bulldozers. 15.602 construction equipment crane. 15.603 cement mixture. 15.631 fabrication construction. ಈಗ ವರ್ಕ್ಶಾಪ್ ಇಲ್ಲ, ಫ್ಯಾಬ್ರಿಕೇಶನ್ ಮೊದಲು ಇತ್ತು. ನೆಕ್ಸ್ಟ್ 16 ಅಸೆಟ್ ನಾಟ್ ಇನ್ ಯೂಸ್. 16.1 ನಲ್ಲಿ ಅಕೌಂಟ್ ಮಾಡ್ಕೊಳ್ಳೋದಲ್ಲ, ಅದು ಅಸೆಟ್ ಸ್ಕ್ರಾಪ್ ಆಗಿರುವಂತದ್ದು ಆಬ್ಸಲ್ಯೂಟ್ ಉಪಯೋಗ ಬರದೇ ಇರೋದನ್ನ 16.1 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. ಅಂದ್ರೆ ಯೂಸ್ ಆಗಿ ರಿಲೀಸ್ ಆಗಿ ಸ್ಕ್ರಾಪ್ ಆಗಿರೋದು. 16.2 ಇದೇನಿದೆ ಇದ್ರೊಳಗಡೆ ಯೂಸ್ ಆಗಿ ರಿಲೀಸ್ ಆಗಿದೆ, ಬಟ್ ಅದನ್ನ ಮತ್ತೆ ಉಪಯೋಗಿಸಬಹುದು. ರಿಲೀಸ್ ಆಗ್ತಾ ಇದ್ದಾಗೆ 16.2 ನಲ್ಲಿ ಇಟ್ಕೊಳ್ತೀವಿ. ಸ್ಕ್ರಾಪ್ ಆದ್ರೆ 16.1 ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ದೇ
ರೀಇಶ್ಯೂ ಮಾಡ್ತೀವಿ ಯೂಸ್ ಮಾಡೋದಕ್ಕೆ 16.2 ಇಂದ. deferred cost. 17.2 deferred revenue expenditure. 17.221 compensation for premature takeover of licensing ಅದಕ್ಕೆ ನಡೀತಾ ಇಲ್ಲ. 17.3 ನಲ್ಲಿರೋದು ಇದೊಂದು ಮಾತ್ರ expenditure on survey feasibility studies or project not yet sanctioned ಇದೊಂದು ಆಪರೇಟ್ ಆಗ್ತಾ ಇದೆ 17.3 ನಲ್ಲಿ. 18 intangible assets ಅದರೊಳಗಡೆ 18.1 payments to acquire right to receive power from other bodies. ಆದ್ರೆ ಅದೆಲ್ಲ ಈಗ 18 ನಲ್ಲಿ ನಾವು ಸಾಫ್ಟ್ವೇರ್ ಹಾಕೊಂಡಿದ್ದೀವಿ. 18.2 expenses forming an organization, the corporation. 20 investment against funds, staff pension funds, gratuity fund ಇದೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಅದನ್ನಲ್ಲೇ ಅಕೌಂಟ್ ಆಗುತ್ತೆ. 22 ನಲ್ಲಿ ಮೆಟೀರಿಯಲ್ ಸ್ಟಾಕ್ ಅಕೌಂಟ್ ಇರೋದು. 22.1 ಇನ್ಶೂರೆನ್ಸ್ ಸ್ಪೇಸ್ ಸ್ಟಾಕ್ ಅಕೌಂಟ್. 22.2 ಮೆಟೀರಿಯಲ್ ಪರ್ಚೇಸ್ ಅಕೌಂಟ್. ನಾವ್ ಏನ್ ಮೆಟೀರಿಯಲ್ ಸ್ಟೋರ್ ಪರ್ಚೇಸ್ ಮಾಡಿದ್ರು 22.2 ನಲ್ಲಿ ಅಕೌಂಟ್ ಮಾಡ್ಕೋಬೇಕು. ಹಾಗೇನೆ ಮೆಟೀರಿಯಲ್ ಇಶ್ಯೂ ಮಾಡಿದ್ರೆ ಕ್ಯಾಪಿಟಲ್ ವರ್ಕ್ಗೆ 22.3. ನೆಕ್ಸ್ಟ್ 22.4 ಮೆಟೀರಿಯಲ್ ಟ್ರಾನ್ಸ್ಫರ್. ಒಂದು ಯೂನಿಟ್ ನಿಂದ ಒಂದು ಯೂನಿಟ್ಗೆ ಮೆಟೀರಿಯಲ್ ಟ್ರಾನ್ಸ್ಫರ್ ಮಾಡಿದಾಗ 22.4 ಆಪರೇಟ್ ಮಾಡಬೇಕು. 22.5 ಮೆಟೀರಿಯಲ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂದ್ರೆ ವ್ಯಾಲ್ಯೂ ಹೆಚ್ಚು ಕಮ್ಮಿ ಆದಾಗ ಅದು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ 22.5 ಐದರ್ ಡೆಬಿಟ್ ಆರ್ ಕ್ರೆಡಿಟ್ ಮಾಡಬೇಕು. 22.6 ಮೆಟೀರಿಯಲ್ ಸ್ಟಾಕ್ ಅಕೌಂಟ್ ಅಂದ್ರೆ ಎಷ್ಟು ಸ್ಟಾಕ್ ಉಳಿದಿದೆ ನಮ್ಮ ಹತ್ರ ಅಂತ ಇಯರ್ ಎಂಡ್ ಅಲ್ಲಿ ಮತ್ತು ಎಷ್ಟು ಓಪನಿಂಗ್ ಸ್ಟಾಕ್ ಇದೆ ಅಂತ ಕಂಡುಹಿಡಿಯೋದಕ್ಕೆ 22.6 ನ ಆಪರೇಟ್ ಮಾಡ್ತೀವಿ. 22.7 ಅದರ್ ಮೆಟೀರಿಯಲ್ ಅಕೌಂಟ್ಸ್. 22.8 ನಲ್ಲಿ ಮೆಟೀರಿಯಲ್ ಸ್ಟಾಕ್ ಎಕ್ಸಸ್ ಆರ್ ಶಾರ್ಟೇಜ್ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ. ಸ್ಟೋರ್ ಇನ್ವೆಂಟರಿ ತಗೊಳ್ತೀವಿ ವರ್ಷಕ್ಕೊಂದ್ಸಲಿ. ಆ ಇನ್ವೆಂಟರಿ ಒಳಗಡೆ ಶಾರ್ಟೇಜ್ ಆದ್ರೆ ಮತ್ತು ಎಕ್ಸಸ್ ಬಂದ್ರೆ 22.8 ಅಲ್ಲಿ ಅಕೌಂಟ್ ಆಗುತ್ತೆ. 23 ರಿಸೀವಬಲ್ಸ್ ಅಗೇನ್ಸ್ಟ್ ಸಪ್ಲೈ ಆಫ್ ಪವರ್ಸ್. 23.1 sundry debtors for sale of power to LT installations. 23.2 sundry debtors for sale of power to ST installations. 23.3 sundry debtors for collection of tax ಅಂದ್ರೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು 23.3 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 23.4 ಪ್ರಾವಿಷನ್ ಫಾರ್ ಅನ್ಬಿಲ್ಡ್ ರೆವಿನ್ಯೂ. ಇಯರ್ ಎಂಡ್ ಅಲ್ಲಿ ಸರ್ವಿಸ್ ಕೊಟ್ಟಿರ್ತೀವಿ ಆದ್ರೆ ಫಸ್ಟ್ ಬಿಲ್ ಇಶ್ಯೂ ಆಗಿರೋದಿಲ್ಲ. ಅವಾಗ ಎಷ್ಟು ಕನ್ಸಂಪ್ಷನ್ ಆಗಿದೆ ಮಾರ್ಚ್ 31 ವರೆಗೆ ಅದಷ್ಟು ಅನ್ಬಿಲ್ಡ್ ರೆವಿನ್ಯೂ ಅಂತ ಮಾಡ್ಕೊಳ್ಳೋದಕ್ಕೆ 23.4 ಅಕೌಂಟ್ ಆಪರೇಟ್ ಆಗುತ್ತೆ. ನೆಕ್ಸ್ಟ್ ಪರ್ಮನೆಂಟ್ಲಿ ಡಿಸ್ಕನೆಕ್ಟೆಡ್ ಇನ್ಸ್ಟಾಲೇಷನ್ 23.5 ನಲ್ಲಿ ಅಕೌಂಟ್ ಮಾಡ್ಕೋಬೇಕು. ಅದು ಇಯರ್ ಎಂಡ್ ಮಾಡ್ಕೊಳ್ಳೋದು. ಆದ್ರೆ ಮಾಡ್ಕೊಳ್ತಾ ಇಲ್ಲ ನಾವು. ಇದಕ್ಕೆ ರಿಸರ್ವ್ ಫಾರ್ ಬ್ಯಾಡ್ ಡೌಟ್ಸ್ ಅಂತ ಅಂದ್ಬಿಟ್ಟು ಒಂದು 3% ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಟ್ಬಿಡ್ತಾ ಇದೀವಿ. ಬಟ್ ಆಕ್ಚುಲಿ ಪರ್ಮನೆಂಟ್ಲಿ ಡಿಸ್ಕನೆಕ್ಟೆಡ್ ಇನ್ಸ್ಟಾಲೇಷನ್ 23.5 ನಲ್ಲಿ ಅಕೌಂಟ್ ಮಾಡ್ಕೋಬೇಕು. 23.6 sundry debtors for interstate sale of power ಅಂದ್ರೆ ನಾವು ಹೊರ ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ಏನಾದ್ರು ಮಾರಾಟ ಮಾಡಿದ್ರೆ ಅದು 23.6 ನಲ್ಲಿ ಅಕೌಂಟ್ ಆಗುತ್ತೆ. 23.7 sundry debtors for miscellaneous receipts ಅಂದ್ರೆ ವಿದ್ಯುತ್ ಶಕ್ತಿ ಮಾರಾಟ ಮಾಡಿದ್ದಲ್ದಲ್ನೆ ಬೇರೆ ಏನಾದ್ರು ಆದಾಯ ಗ್ರಾಹಕರಿಂದ ನಾವು ಇಂಟ್ರೆಸ್ಟ್ ಇರ್ಬೋದು, P&R ಫೀಸು ಅದೆಲ್ಲದನ್ನು ಇರೋದ್ರೆ 23.7 ಅಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 23.9 ಪ್ರಾವಿಷನ್ ಫಾರ್ ಡೌಟ್ಫುಲ್ ಡ್ಯೂಸ್ ಫ್ರಮ್ ಕನ್ಸ್ಯೂಮರ್ಸ್ ಅಂದ್ರೆ ಎಷ್ಟೋ ಕನ್ಸ್ಯೂಮರ್ಸ್ ದುಡ್ಡು ಕೊಡೋದಿಲ್ಲ ಅಂತ ಅದು ಐಡೆಂಟಿಫೈ ಮಾಡಿ ಹಿಸ್ಟ್ರಿ ಕನ್ಸ್ಯೂಮರ್ಸ್ ನ ಪ್ರಾವಿಷನ್ ಮಾಡ್ಕೊತೀವಿ. LT ಆದ್ರೆ ಪರ್ಸೆಂಟೇಜ್ ಬೇಸಿಸ್ ನಲ್ಲಿ ಪ್ರಾವಿಷನ್ ಮಾಡ್ಕೊಳ್ತೀವಿ ಇಯರ್ ಎಂಡ್ ಅಲ್ಲಿ. 24 ಅದರಲ್ಲಿ 24.1 ಕ್ಯಾಶ್ ಅಕೌಂಟ್ಸ್. 24.2 ಇಂಪ್ರೆಸ್ಟ್ ಅಕೌಂಟ್. 24.3 ಕಲೆಕ್ಟಿಂಗ್ ಬ್ಯಾಂಕ್ ಅಕೌಂಟ್ ಅಂದ್ರೆ ನಾನ್ ಆಪರೇಟಿವ್ ಅಕೌಂಟ್. 23.4
disbursement bank account. 24.5 remittance to head office ಅಂದ್ರೆ head office transfer ಮಾಡೋದಕ್ಕೆ. 24.6 transfer from head office in transit account. 24.9 cash inflow and outflow accounts ಇದನ್ನ ಆಪರೇಟ್ ಮಾಡ್ತಾ ಇಲ್ಲ. 25 advances to suppliers and contractors ಅದು 25.501 ನಲ್ಲಿ ಅಕೌಂಟ್ ಆಗುತ್ತೆ. 25.1 advance to suppliers contractors interest free. 25 advance to suppliers ಇದು capital works ಇದು interest free. 25.7 contractors material control account. Contractors material control ಅನ್ನ 25.7 ನಲ್ಲಿ ಅಡ್ವಾನ್ಸ್ ಅಂತ ಟ್ರೀಟ್ ಮಾಡ್ಕೊತಿರ್ತೀವಿ. ಉಳಿದಿದ್ದು ರಿಕವರಿ ಮಾಡೋದಕ್ಕೆ 25 ಅಕೌಂಟ್ ವರ್ಕ್ ಎಲ್ಲ ಆದ್ಮೇಲೆ ಇದರಲ್ಲಿ ಕ್ರೆಡಿಟ್ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ತೀವಿ. 26 ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಕಾಂಟ್ರಾಕ್ಟರ್ಸ್ O&M ವರ್ಸ್ಗೆ ಏನು ಕಾಂಟ್ರಾಕ್ಟರ್ಗೆ ನಾವು ಇದು ಮಾಡ್ತೀವಿ ಅವರಿಗೆ ಅಡ್ವಾನ್ಸ್ ನಾವು ಪೇಮೆಂಟ್ ಮಾಡಿದ್ರೆ 26 ಅಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 26.601 ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಕಾಂಟ್ರಾಕ್ಟರ್ಸ್ O&M ಇಂಟ್ರೆಸ್ಟ್ ಬೇರಿಂಗ್ ಇದು ಬಡ್ಡಿ ಕೊಡ್ಬೇಕಾಗ್ತದೆ. 26.602 advance to suppliers contractors O&M works interest free advance. 26.603 contractors material control account. 27 loans and advances to staff. 27.101 loans and advances to staff house building. 27.102 loans and advances to staff two-wheeler. 27.2 loans and advances to staff interest free. 27.8 loans and advances others. 27.9 provision for doubtful loans and advances. 28 sundry receivables. ನಮಗೆ ದುಡ್ಡು ಯಾವ್ದು ಬರಬೇಕಾಗಿದೆ ಅದು 28 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 28.1 sundry debtors trading. 28.2 income accrued and due ಅಂದ್ರೆ ನಮಗೆ ಬರಬೇಕಾಗಿರೋದು ಬಂದಿಲ್ಲ ಡ್ಯೂ ಆಗಿದೆ. 28.3 ಇನ್ಕಮ್ ಅಕ್ರೂಡ್ ಅಂದ್ರೆ ಬಡ್ಡಿ ಅಕ್ರೂ ಆಗಿದೆ ಆದ್ರೆ ಬರೋದಕ್ಕೆ ಇನ್ನು ಡ್ಯೂ ಡೇಟ್ ಆಗಿಲ್ಲ. 28.4 amount recoverable from ex employees and employees ಅಂದ್ರೆ 28.401 ನಿಮಗೆ ಹೆಡ್ ಆಫ್ ಅಕೌಂಟ್ ಚೆನ್ನಾಗಿ ಪರಿಚಯ ಆಗಿರ್ಬೇಕು. ಯಾರಿಂದ ದುಡ್ಡು ವಸೂಲ್ ಮಾಡ್ಬೇಕಾದ್ರೆ 28.401 ಅಂತ ಹಾಕ್ತಿವಲ್ಲ ಅದನ್ನೇ 28.4. 28.6 subsidies grants receivable from governments. 28.7 other income. 28.8 other receivables. 28.935 deposit with others ಅಂದ್ರೆ ನಾವು ರೈಲ್ವೆನೊಳಗೆ ಡಿಪಾಸಿಟ್ ಇಟ್ಟಿರ್ಬೋದು, ಟೆಲಿಫೋನ್ ತಗೋಬೇಕಾದ್ರೆ ಮೊದಲು ಅಡ್ವಾನ್ಸ್ ಕೊಡ್ಬೇಕಾಯ್ತು ಆ ತರ ಡಿಪಾಸಿಟ್ ಇರೋದು. ಬೇರೆ ನಮ್ಮ ಸಂಸ್ಥೆಯಿಂದ ಬೇರೆ ಸಂಸ್ಥೆಯಲ್ಲಿ ಡಿಪಾಸಿಟ್ ಇವಾಗ ಏನಾದ್ರು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಅದು ಇದು ತಹಸೀಲ್ದಾರ್ ಹತ್ರ ಅಡ್ವಾನ್ಸ್ ಇಡ್ತೀವಿ ಅಂತದೆಲ್ಲ 28.935 ನಲ್ಲಿ ಅಕೌಂಟ್ ಆಗುತ್ತೆ. 31 ಆಗ್ಲೇ ಹೇಳಿದೆ ಇಂಟರ್ ಯೂನಿಟ್ ಅಕೌಂಟ್ ಮೆಟೀರಿಯಲ್ಸ್. 32 inter unit account fixed assets. 33 remittance to head office. 34 transfer from head office. 36 inter unit account personal. 37 inter unit account adjustments and transactions other than 31 to 36. 41 liability for purchase of power. 41.1 sundry creditors for purchase of power. 41.2 provision for liability for purchase of power.
ಅಂದ್ರೆ ಇಯರ್ ಎಂಡ್ ಅಲ್ಲಿ ಪ್ರಾವಿಷನ್ ಮಾಡ್ಕೋಬೇಕಾಗತ್ತೆ. 41.1 ಅನ್ನೋದು ಬಿಲ್ ಬಂದಿರೋದು, 41.2 ನಲ್ಲಿ ಹಾಕೊಂಡಿರೋದು ಇನ್ನು ಬಿಲ್ ಬಂದಿರೋದಿಲ್ಲ, ಪ್ರಾವಿಷನ್ ಮಾಡ್ಕೊಂಡಿರ್ತೀವಿ. 42 ಲಯಬಿಲಿಟಿ ಫಾರ್ ಸಪ್ಲೈ ಆಫ್ ಮೆಟೀರಿಯಲ್ಸ್, ಅದನ್ನ ಅಕೌಂಟ್ ಮಾಡ್ಕೊಳ್ತೀವಿ 42.1 ನಲ್ಲಿ. 42.101. 42.2 ಸಪ್ಲೈಯರ್ಸ್ ಕಂಟ್ರೋಲ್ ಅಕೌಂಟ್, ಇದನ್ನ ಇಯರ್ ಎಂಡ್ ಅಲ್ಲಿ ಮಾತ್ರ ಆಪರೇಟ್ ಮಾಡೋದು. 42.3 ಪ್ರಾವಿಷನ್ ಫಾರ್ ಸಪ್ಲೈ ಆಫ್ ಮೆಟೀರಿಯಲ್ಸ್ ವರ್ಕ್ಸ್ ಕ್ಯಾಪಿಟಲ್, ಇದು ಇಯರ್ ಎಂಡ್ ಪ್ರಾವಿಷನ್. 42.4 ಕಾಂಟ್ರಾಕ್ಟರ್ಸ್ ಕಂಟ್ರೋಲ್ ಅಕೌಂಟ್, ಅಂದ್ರೆ ಏನ್ ನಾವು ಬಿಲ್ ಪಾಸ್ ಮಾಡಿರ್ತೀವಿ ಕಾಂಟ್ರಾಕ್ಟರ್ಗೆ, ಇನ್ನು ದುಡ್ಡು ಕೊಟ್ಟಿರೋದಿಲ್ಲ, ಅದನ್ನ 42.4 ನಲ್ಲಿ ಅಕೌಂಟ್ ಮಾಡ್ಕೊಂಡು ಹಣನ ಪೇಮೆಂಟ್ ಮಾಡ್ತೀವಿ. 44.210 ಅನ್ಪೇಯ್ಡ್ ಸ್ಯಾಲರೀಸ್, ಸ್ಯಾಲರಿ ಪೇಮೆಂಟ್ ಮಾಡೋದಕ್ಕೆ 44.310 ಅಲ್ಲಿ ಸ್ಯಾಲರಿ ಪೇಯಬಲ್ ಅಂತ ಹಾಕಿರ್ತೀವಿ. ಅದ್ರೊಳಗಡೆ ಯಾರು ಪೇಮೆಂಟ್ ಆಗದೆ ಬಾಕಿ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನ 44.210 ಗೆ ಟ್ರಾನ್ಸ್ಫರ್ ಮಾಡಬೇಕು. 44.220 ಅನ್ಪೇಯ್ಡ್ ಬೋನಸ್, 44.320 ಬೋನಸ್ ಪೇಯಬಲ್, 44.220 ಅನ್ಪೇಯ್ಡ್ ಬೋನಸ್. ಹಾಗೇನೆ 44.310 ಸ್ಯಾಲರಿ ಪೇಯಬಲ್, 44.320 ಬೋನಸ್ ಪೇಯಬಲ್. 44.330 ಎಕ್ಸ್ ಗ್ರೇಷಿಯಾ ಪೇಯಬಲ್, ಅಂದ್ರೆ ಯಾರಿಗೆ ಬೋನಸ್ಗೆ ಎಲಿಜಿಬಿಲಿಟಿ ಇಲ್ಲ ಅವ್ರಿಗೆ ಎಕ್ಸ್ ಗ್ರೇಷಿಯಾ ಪೇಮೆಂಟ್ ಮಾಡ್ತೀವಿ. ಬೋನಸ್ ಆಕ್ಟ್ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಬೋನಸ್ಗೆ ಎಲಿಜಿಬಿಲಿಟಿನೇ ಇಲ್ಲ, ಅಲ್ಲಿ ಇದು ಸ್ಯಾಲರಿ ರಿಸ್ಟ್ರಿಕ್ಷನ್ ಇದೆ, ಅದರಿಂದ ಎಕ್ಸ್ ಗ್ರೇಷಿಯಾ ಅನ್ನೋ ಹೆಸರಿನಲ್ಲಿ ವರ್ಷಕ್ಕೊಂದ್ಸಲಿ ಕೊಡ್ತೀವಿ. 46 ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ 46.1 ಡಿಪಾಸಿಟ್ ಫ್ರಮ್ ಸಪ್ಲೈಯರ್ಸ್ ಕಾಂಟ್ರಾಕ್ಟರ್ಸ್, 46.101 ಸೆಕ್ಯೂರಿಟಿ ಡಿಪಾಸಿಟ್ಸ್ ಇನ್ ಕ್ಯಾಶ್, ನಗದಾಗಿ ದುಡ್ಡು ಕಟ್ಟಿರೋದು. 46.102 ಸೆಕ್ಯೂರಿಟಿ ಡಿಪಾಸಿಟ್ ಅದರ್ ದ್ಯಾನ್ ಇನ್ ಕ್ಯಾಶ್, ಅಂದ್ರೆ ಬ್ಯಾಂಕ್ ಗ್ಯಾರಂಟಿ ಅಂತ ಅದನ್ನು ಕೊಟ್ಟಿರೋದು. 46.103 ಅರ್ನೆಸ್ಟ್ ಮನಿ ಡಿಪಾಸಿಟ್ ರಿಸೀವ್ಡ್, ಅಂದ್ರೆ ಯಾವ್ದಾದ್ರು ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಟೆಂಡರ್ ಕರಿತೀವಿ, ಅಥವಾ ವರ್ಕ್ಸ್ ಕೊಡ್ಬೇಕಾದ್ರೆ ಟೆಂಡರ್ ಕರಿತೀವಿ, ಅವಾಗ ಅರ್ನೆಸ್ಟ್ ಮನಿ ಡಿಪಾಸಿಟ್ ಕಟ್ಬೇಕಾಗತ್ತೆ ಟೆಂಡರ್ ಜೊತೆಗೆ, ಅದನ್ನ 46.103 ನಲ್ಲಿ ಅಕೌಂಟ್ ಮಾಡ್ಕೋತೀವಿ. 46.104 ರಿಟೆನ್ಷನ್ ಮನಿ, ಅಂದ್ರೆ ಗ್ಯಾರಂಟಿ ಪೀರಿಯಡ್ ಮುಗಿಯೋವರೆಗೆ ಒಂದು 5% ವರ್ಕ್ ಕಾಸ್ಟ್ ನ ಇಟ್ಕೊಂಡು ರಿಟೆನ್ಷನ್ ಮನಿ ಅಂತ ಇಟ್ಕೊಂಡಿರ್ತೀವಿ, ಅದನ್ನ 6 ತಿಂಗಳು ವರ್ಷ ಏನ್ ಗ್ಯಾರಂಟಿ ಪೀರಿಯಡ್ ಇರುತ್ತೆ ಅದು ಮುಗಿದ್ಮೇಲೆ ಪೇಮೆಂಟ್ ಮಾಡ್ತೀವಿ. 46.109 ಪೆನಾಲ್ಟಿ ರಿಕವರ್ಡ್ ಪೆಂಡಿಂಗ್ ಡಿಸಿಷನ್ ಫಾರ್ ರಿಫಂಡ್, ಅಂದ್ರೆ ಯಾವ್ದಾದ್ರು ಮೆಟೀರಿಯಲ್ ಲೇಟ್ ಸಪ್ಲೈ ಆಗಿದ್ರೆ ಅದಕ್ಕೆ ಪೆನಾಲ್ಟಿನ ಫಸ್ಟ್ ಬಿಲ್ ನಲ್ಲಿ ರಿಕವರಿ ಮಾಡ್ಬಿಡ್ತೀವಿ, ಆಮೇಲಿಂದ ಡಿಲೇ ಕಂಟ್ರೋಲ್ ಮಾಡಿ ನಮ್ಗೆ ಸಪ್ಲೈ ಮಾಡೋದಕ್ಕೆ ತೊಂದರೆ ಆಗೋದಕ್ಕೆ ದೇರ್ ಆರ್ ರೆಗ್ಯುಲರ್ ಇದ್ದು ನ್ಯಾಚುರಲ್ ಕೆಲಾಮಿಟೀಸ್ ಇರ್ಬೋದು, ಸ್ಟ್ರೈಕ್ ಇರ್ಬೋದು, ಅಂತದ್ದೇನಾದ್ರು ಇದ್ರೆ ಅದನ್ನ ವೇವ್ ಮಾಡ್ತೀವಿ. ಅದಕ್ಕೋಸ್ಕರ ವೇವ್ ಮಾಡೋಕ್ಕಿಂತ ಮೊದಲು 46.109 ನಲ್ಲಿ ಇಟ್ಕೊತೀವಿ. ವೇವ್ ಮಾಡಕ್ಕಾಗದೆ ಇದ್ರೆ ಪೂರ್ತಿ ಅದನ್ನ ಅಮೌಂಟ್ ನ ಅವ್ರು ಕಟ್ಬೇಕಾಗ್ತದೆ. ಪೆನಾಲ್ಟಿ ರಿಕವರ್ಡ್ ಪೆಂಡಿಂಗ್ ಡಿಸಿಷನ್ ಫಾರ್ ರಿಫಂಡ್ ಆದ್ಮೇಲೆ 46.3 ಎಲೆಕ್ಟ್ರಿಸಿಟಿ ಡ್ಯೂಟಿ ಅಂಡ್ ಅದರ್ ಲೆವೀಸ್ ಪೇಯಬಲ್ ಟು ಗವರ್ಮೆಂಟ್. 23.3 ನಲ್ಲಿ ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅದನ್ನ ಡೆಬಿಟ್ ಮಾಡ್ಕೊಂಡಿರ್ತೀವಿ, 46.3 ಕ್ರೆಡಿಟ್ ಕೊಟ್ಟು ಗವರ್ಮೆಂಟ್ ಗೆ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಇದರಲ್ಲಿ 46 ನಲ್ಲಿ. 46.410 ಸನ್ರಿ ಕ್ರೆಡಿಟರ್ಸ್ ಫಾರ್ ಎಕ್ಸ್ಪೆನ್ಸಸ್, ಅಂದ್ರೆ ಪ್ರಾವಿಷನ್ ಮಾಡ್ಕೊಳ್ಳೋದು ಏನ್ ಬೇಕಾದ್ರೆ ಇದಕ್ಕೆ TA ಅದೆಲ್ಲ ಪೇಮೆಂಟ್ ಮಾಡ್ಬೇಕಾದ್ರೆ 46.410 ಅಲ್ಲಿ ಪೇಮೆಂಟ್ ಮಾಡ್ತೀವಿ. 46.430 ಇಯರ್ ಎಂಡ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ಳೋದು, ಎಕ್ಸ್ಪೆಂಡಿಚರ್ ಪೇಮೆಂಟ್ ಆಗಿಲ್ಲದೆ ಇದ್ರೆ ಅದನ್ನ ಪೇಮೆಂಟ್ ಮಾಡೋದಕ್ಕೋಸ್ಕರ. 46.920 ಸೆಕ್ಯೂರಿಟಿ ಡಿಪಾಸಿಟ್ ಫ್ರಮ್ ಎಂಪ್ಲಾಯೀಸ್, ಅಂದ್ರೆ ಡ್ರೈವರು, ಕ್ಯಾಶಿಯರು, ಕ್ಲೀನರು ಇದರಿಂದ ತಗೊಂಡು ಡಿಪಾಸಿಟ್ ನ 46.920 ಒಳಗೆ ಲೆಕ್ಕ ಮಾಡ್ಕೊಂಡಿರ್ತೀವಿ. 46.922 ಅಡ್ವಾನ್ಸ್ ರಿಸೀವ್ಡ್ ಫಾರ್ ಸೇಲ್ ಆಫ್ ಸ್ಟೋರ್ ಸ್ಕ್ರಾಪ್ಸ್, ಅಂದ್ರೆ
ಹರಾಜಾಗಿರುತ್ತೆ. ಹರಾಜಾದಾಗ ಅಡ್ವಾನ್ಸ್ ಕೊಟ್ಟಿರ್ತಾರೆ ಕಾಂಟ್ರಾಕ್ಟರ್ಗಳು ಅಥವಾ ಯಾರು ಬಿಡರ್ಸ್ ಇರ್ತಾರೆ ಅವರು, ಅದನ್ನ 46,920 ಅಡ್ವಾನ್ಸ್ ಅಕೌಂಟ್ ಮಾಡ್ಕೊಂಡು ಫೈನಲ್ ಆಗಿ ಸೇಲ್ ಆದಾಗ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. 46,923 ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆನ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. ಅಂದ್ರೆ ನಾವು ಸಾಲ ತಗೊಂಡಿದ್ರಲ್ಲಿ ಬಡ್ಡಿ ಏನಾದ್ರು ಪೇಮೆಂಟ್ ಮಾಡ್ಬೇಕಾದ್ರೆ ಆ ಬಡ್ಡಿ ಇನ್ಕಮ್ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿ ಉಳಿದಿದ್ದನ್ನು ಪೇಮೆಂಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಪೇಮೆಂಟ್ ಮಾಡ್ತೀವಿ. 46,924 ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆನ್ ಪೇಮೆಂಟ್ ಟು ಕಾಂಟ್ರಾಕ್ಟರ್ಸ್. ಕಾಂಟ್ರಾಕ್ಟ್ಸ್ ಬಿಲ್ ಪೇಮೆಂಟ್ ಮಾಡ್ಬೇಕಾದ್ರೆ ಏನು ಇದನ್ನ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ದೀವಿ ಅದು 46,924 ನಲ್ಲಿ ಅಕೌಂಟ್ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಪೇಮೆಂಟ್ ಮಾಡ್ತೀವಿ. 46,925 ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆನ್ ಅದರ್ ಪೇಮೆಂಟ್ಸ್. ಅಂದ್ರೆ ಸ್ಯಾಲರಿ ಬಿಲ್ ಪೇಮೆಂಟ್ ಮಾಡ್ಬೇಕಾದ್ರೆ ಏನ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತೀವಿ ಅದನ್ನ 46,925 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. 46,931 ಲೈಬಿಲಿಟಿ ಫಾರ್ ಅನ್ಇಶ್ಯೂಡ್ ಚೆಕ್ಸ್. ಅಂದ್ರೆ ಮಾರ್ಚ್ 31ಕ್ಕೆ ಅಕೌಂಟ್ ಕ್ಲೋಸ್ ಆಗ್ಬೇಕಾದ್ರೆ ಚೆಕ್ ಬರ್ದಿರ್ತೀವಿ ಆದ್ರೆ ಇನ್ನು ಇಶ್ಯೂ ಆಗಿರೋದಿಲ್ಲ. 47 ಡಿಪಾಸಿಟ್ ಫಾರ್ ಎಲೆಕ್ಟ್ರಿಫಿಕೇಶನ್ ಸರ್ವಿಸ್ ಕನೆಕ್ಷನ್ಸ್. ಅಂದ್ರೆ ಅದ್ರೊಳಗೆ ಒಂದೇ ಅಕೌಂಟ್ ನಾನು ಹೇಳ್ದಂಗೆ ಯಾವುದು 47.3 ಇದೊಂದು ಮಾತ್ರ ಆಪರೇಟ್ ಆಗ್ತಾ ಇರೋದು, ಬೇರೆ ಯಾವುದು ಆಪರೇಟ್ ಆಗ್ತಾ ಇಲ್ಲ. ಸೆಕ್ಯೂರಿಟಿ ಡಿಪಾಸಿಟ್ ಫ್ರಮ್ ಕನ್ಸ್ಯೂಮರ್ಸ್. ಅಂದ್ರೆ ಅಗೇನ್ 2 MMD ಅಂತ ಏನ್ ಕಲೆಕ್ಟ್ ಮಾಡ್ತೀವಿ 2 months ಮಿನಿಮಮ್ ಡಿಪಾಸಿಟ್ ಅದಕ್ಕೆ ಸಂಬಂಧಪಟ್ಟಿದೆ. ನಲ್ಲಿ ಕನ್ಸ್ಯೂಮರ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕಲ್ಲ ಇಯರ್ಲಿ ಒನ್ಸ್ ಡಿಪಾಸಿಟ್ ಮೇಲೆ, ಅದನ್ನ 48.3 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ, ಅಲ್ಲಿಂದ ಪೇಮೆಂಟ್ ಆಗುತ್ತೆ. ಬಾರೋಯಿಂಗ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ 50 ಎಲ್ಲ ಪೂರ್ತಿ. 51 ಪೇಮೆಂಟ್ ಡ್ಯೂ ಆನ್ ಕ್ಯಾಪಿಟಲ್ ಲೈಬಿಲಿಟಿ ಅಂದ್ರೆ ಸಾಲ ತಗೊಂಡಿದ್ದು ಮರುಪಾವತಿ ಮಾಡೋ ಕಂತು. 52, 53 ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಬಿಟ್ಟು ಬೇರೆ ಉಳಿದಿದ್ದ ಲೋನು. 52.1 ಬಾಂಡ್ಸ್, ಡಿಬೆಂಚರ್ ಬಾಂಡ್ ಅಥವಾ ಬಾಂಡ್ ಸಾಲ ಪತ್ರ ಇಶ್ಯೂ ಮಾಡಿದ್ರೆ ಅದನ್ನ 52.1 ನಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ. ಪಬ್ಲಿಕ್ ಬಾಂಡ್ಸ್. 52.2 ಡಿಬೆಂಚರ್ಸ್. 52.21 RE ಡಿಬೆಂಚರ್ ಅಂದ್ರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಗೋಸ್ಕರ ಕೊಟ್ಟಿರುವಂತ ಸಾಲ ಪತ್ರ. 52.250 RE ಡಿಬೆಂಚರ್ಸ್ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್. ಅಂದ್ರೆ ಡಿಬೆಂಚರ್ ಎಷ್ಟು ತಗೊಂಡಿರ್ತಾರೆ ಕೊಟ್ಟು ಇದು ಮಾಡ್ತೀವಿ, ಅಷ್ಟು ಕಾಂಟ್ರಿಬ್ಯೂಷನ್ ನ ಕಂಪ್ನಿಯಿಂದ ಕೊಡ್ತೀವಿ. ಡಿಬೆಂಚರ್ಗೆ ದುಡ್ಡು ಕಟ್ಟಿದ್ದಾರೆ ಡಿಬೆಂಚರ್ ಹೋಲ್ಡರ್ಸ್, ಬಟ್ ಇನ್ನು ಅಲಾಟ್ಮೆಂಟ್ ಆಗಿಲ್ಲ. ಅಲಾಟ್ಮೆಂಟ್ ಆಗೋವರೆಗೂ 52 to 290 ಒಳಗೆ ದುಡ್ಡು ಪೆಂಡಿಂಗ್ ಇರುತ್ತೆ. ಫಾರಿನ್ ಕರೆನ್ಸಿ 52.3 ನಲ್ಲಿ ಆಪರೇಟ್ ಮಾಡಬೇಕು. ಅದ್ರೊಳಗಡೆ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದು ನೋಡ್ಕೊಂಡು ಡೆಬಿಟ್ ಕ್ರೆಡಿಟ್ ಇದ್ರೊಳಗೆ ಹಾಕೋಬೇಕಾಗುತ್ತೆ. 52.4 ಡೆಫರ್ಡ್ ಪೇಮೆಂಟ್ ಕ್ರೆಡಿಟ್ ಇನ್ ರುಪೀಸ್. ಅಂದ್ರೆ ಮುಂದೆ ಕೊಡ್ಬೇಕಾಗಿರೋದು ಈಗ ರುಪಿನಲ್ಲಿ ಕೊಡ್ಬೇಕು ಫಾರಿನ್ ಎಕ್ಸ್ಚೇಂಜ್ಗೆ, ಅದನ್ನ ಡೆಫರ್ ಮಾಡೋದ್ರೆ ಮುಂದೂಡಿರೋದು ಕೊಡೋದಕ್ಕೆ. ನೆಕ್ಸ್ಟ್ 52.5 ಲೋನ್ ಫ್ರಮ್ LIC. 53.1 loan from Agricultural Refinance Corporation. 53.2 loan from Agricultural Finance Corporation. ಅದು refinance, ಇದು finance. 53.3 loan from Rural Electrical Corporation REC ಇಂದ ಸಾಲ ಕೊಟ್ಟಿರೋದು. 53.4 loan from NABARD. 53.5 loan from Commercial Bank for Electrification. 53.6 financial participation by consumers.
53.6 financial participation by consumers interest bearing. 53.620 financial participation by consumers interest free. 54 funds from state government. ಇದರೊಳಗಡೆ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ದುಡ್ಡು ಕೊಡ್ತಾರೆ, ಅದನ್ನ ಒಂದೊಂದು ಸೆಕ್ಷನ್ ಒಂದೊಂದು ಸಾಲ ಬರ್ಕೊಂಡಿದ್ದೀವಿ. 55 contribution, consumer contribution towards capital assets. 55.2 subsidies towards cost of capital assets from government. 55.3 grants towards cost of capital ಅನುದಾನ ಕೊಡೋದು ಸರ್ಕಾರದಿಂದ. 56 reserves. 56.1 general reserve. 56.2 capital reserve. 56.3 sinking fund for repayment of borrowings. ಅಂದ್ರೆ ಸಾಲ ತಗೊಂಡ್ರೆ ನಾವು ಮರುಪಾವತಿ ಮಾಡೋದಕ್ಕೆ ಅದಕ್ಕೆ ವಾಯ್ದೆ ಸಾಲ ಇರುತ್ತೆ, ಆದ್ರೆ ವರ್ಷ ವರ್ಷ ದುಡ್ಡನ್ನ ಈ ಫಂಡ್ಗೆ ನಾವು ಕ್ರೆಡಿಟ್ ಮಾಡಿ ಆಮೇಲೆ ಬಡ್ಡಿಗೆ ಒಂದೇ ಸರಿ ಪೇಮೆಂಟ್ ಮಾಡೋದು. ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ಫಾರ್ ರಿಸರ್ವ್. 56.410 ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ ಎಲ್ಲ ಆಪರೇಟ್ ಆಗ್ತಾ ಇಲ್ಲ, ಬಟ್ ಅಕೌಂಟ್ ಕೋಡ್ ಇದೆ. 57.1 staff reserve fund. About 57.11 contributory provident fund ಏನಿದೆ ಅದರದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು. 57.120 ಜನರಲ್ ಪ್ರಾವಿಡೆಂಟ್ ಫಂಡ್, ಈಗ ಇದು ಆಪರೇಟ್ ಆಗ್ತಾ ಇಲ್ಲ. 57.130 ಗ್ರಾಚ್ಯುಟಿ ಫಂಡ್ ಇಯರ್ಲಿ ಕಾಂಟ್ರಿಬ್ಯೂಟ್ ಆಗುತ್ತೆ ಇದಕ್ಕೆ. ಯಾರು 1/4/2006 ಇಂದ ಮೊದಲು ಅಪಾಯಿಂಟ್ ಆಗಿದ್ದಾರೆ, ಇನ್ನು ರಿಟೈರ್ ಆಗಿಲ್ಲ, ಅದಕ್ಕೆ ಗ್ರಾಚ್ಯುಟಿ ಫಂಡ್ ನ ಕಾಂಟ್ರಿಬ್ಯೂಟ್ ಮಾಡಬೇಕು. ಸ್ಟಾಫ್ ಪೆನ್ಷನ್ ಫಂಡ್ ಇದು ಅಷ್ಟೇ 1/4/2006 ಗಿಂತ ಮೊದಲು ಅಪಾಯಿಂಟ್ ಆಗಿರೋರಿಗೆ ಕಂಪ್ನಿಯಿಂದ ಇಯರ್ಲಿ ಫಂಡ್ ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಸ್ಟಾಫ್ ವೆಲ್ಫೇರ್ ಫಂಡ್ ಇದೆ. ವೆಲ್ಫೇರ್ ಫಂಡ್ ಅಂದ್ರೆ ಫ್ಯಾಮಿಲಿ ಬೆನಿಫಿಟ್ ಫಂಡ್ ಇದೆಯಲ್ಲ, ಅದು 57.150 ಒಳಗಡೆ ಇರುತ್ತೆ. 58 ಸರ್ಪ್ಲಸ್ ಅಂದ್ರೆ ಲಾಭ. 58.1 ರೆವಿನ್ಯೂ ಅಕೌಂಟ್. 58.2 ನೆಟ್ ರೆವಿನ್ಯೂ ಅಂಡ್ ಅಪ್ರೋಪ್ರಿಯೇಷನ್ ಅಕೌಂಟ್. 61 ಅಲ್ಲಿ ರೆವಿನ್ಯೂ ಫ್ರಮ್ ಸೇಲ್ ಆಫ್ ಪವರ್. 62 ಅದರ್ ಇನ್ಕಮ್. 63 ಸಬ್ಸಿಡೀಸ್ ಅಂಡ್ ಗ್ರಾಂಟ್. 65 pre-paid expenses. 70 or purchase account. 74 repairs and maintenance. 75 employees cost. 76 general administration and general expenses. 77 depreciation. 78 interest. 79 other debits. 81 provision. 83 pre-paid expenses. ಇದಿಷ್ಟು ಅಕೌಂಟ್ ಕೋಡ್ಗಳು. ಮೇನ್ ಅಕೌಂಟ್ ಕೋಡ್ ನೆನ್ಪಿಟ್ಕೊಳ್ಳಿ, ಸಬ್ ಕೋಡ್ ನೆನ್ಪಿಟ್ಕೊಳಕ್ ಆಗಲ್ಲ. ನಾಳೆ ಇದನ್ನ ಅಡ್ಜಸ್ಟ್ಮೆಂಟ್ ಗಳು ಹೇಳ್ಕೊಡ್ತೀನಿ, ಅವಾಗ ನಿಮ್ಗೆ ಕೋಡ್ಗಳು ಎಷ್ಟು ಕೋಡ್ ಮಾತ್ರ ನೆನ್ಪಿಟ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಾಳೆ ಇವತ್ತು ಬರೀ ಅಕೌಂಟ್ ಕೋಡ್